ಹುಷಾರು, ಜಾಸ್ತಿ ಮೆರಿಬೇಡ, ಹೆಣ್ಮಕ್ಳಿದಾರೆ ಅಂತ ಅವ್ರ ಎದುರು ಶೋಕಿ ಮಾಡಬೇಡ, ಹಿಡ್ಕೊಂಡು ನಾನೊಬ್ನೇ ಹಿಡಿಯೋದು ಇನ್ಯಾರಿಲ್ಲ ಅನ್ಕೋಬೇಡ, ಮರಕ್ಕಿಂತ ಮರ ದೊಡ್ಡದಿರುತ್ತೆ. ನಾನು ಹೇಳ್ತೀನಿ ಮೇಷ್ಟ್ರೆ, ನಿಮ್ ಕಣ್ಣು ರ್ಯಾಂಕ್ ಸ್ಟೂಡೆಂಟ್ ಮೇಲೆ ಇರುತ್ತೆ, ನಮ್ ಕಣ್ಣು ನಿಮ್ ಮೇಲೆ ಇರುತ್ತೆ. ನೀವು ತಪ್ಪು ಮಾಡಿದಿಷ್ಟೇ ಮೇಷ್ಟ್ರೆ. ಓದ್ದೇ ಇರೋ ಹಿಂದೆ ಕೂರ್ಸಿ, ಓದೋರ್ ಮುಂದೆ ಕೂರ್ಸಿದ್ರಿ. ಅವ್ರು ಹೆಂಗಿದ್ರು ಓದ್ತೀರಿ, ಹಿಂದೆ ಕೂರ್ಸ್ಬಿಟ್ಟು ನಮ್ಮನ್ನ ಮುಂದೆ ಕೂರ್ಸಿದ್ರೆ ನಾವು ರ್ಯಾಂಕ್ ಬರ್ತಿಲ್ವಾ ಮೇಷ್ಟ್ರೆ? ಹಿಂದೆ ನಮ್ಮಪ್ಪ ಇನ್ನೊಂದ್ 4 ಬಡೀರಿ, ಅವನಿಗೆ ಇನ್ನೊಂದ್ 4 ಹೊಡೀರಿ, ನನ್ನ ಮಗನ ಚಿಚ್ಚಿ ಸಾಯಿಸ್ಬಿಡಿ, ನಮ್ಗೆ ಯೋಚನೆ ಮಾಡಲ್ಲ ಅಂತಿರು. ಇವಾಗ ಜಸ್ಟ್ ಒಂದ್ ಏಟ್ ಹೊಡೆದ್ರೆ ಆ ಮಗು ಕಂಪ್ಲೇಂಟ್ ಮಾಡಿದ್ರೆ ಎಲ್ಲ ಸ್ಟ್ರೈಕ್ ಮಾಡಿ ಆ ಟೀಚರ್ನ ಸಸ್ಪೆಂಡ್ ಮಾಡೋ ತನಕ ಬಿಡ. ನಮ್ಮಪ್ಪ ಒಂದ್ ಹೇಳ್ತಾ ಇದ್ದ, ನೀನು ಪ್ರದೀಪನ ಹತ್ರ 10 ರೂಪಾಯಿ ಸಾಲ ಅಂತ ಇಸ್ಕೊಂಡ್ರೆ ಆ ಸಾಲ ತೀರ್ಸೋ ತನಕ ನೀನು ಸುಬ್ಬಣ್ಣನ ಮಗ ಅಲ್ಲ, ಪ್ರದೀಪನ್ ಮಗ. ಆ ಸಾಲ ತೀರ್ಸಿದ್ಮೇಲೆ ಸುಬ್ಬಣ್ಣನ ಮಗ. ಯಾರ ಮನೆಗೆ ಹಾವು ಹಿಡಿಯೋಕೆ ಹೋದಾಗ ಕೇಳ್ತಾರೆ ಎಷ್ಟು ಕೊಡ್ಬೇಕು ಅಂತ, ನಿಮ್ ಕೈ ಮುಗಿತೀನಿ ಸರ್, ಇಷ್ಟು ಅಂತ ಹೇಳಲ್ಲ ಎಲ್ಲುವೆ. ನನ್ ಗೋಶಾಲೆ ಇದೆ, ಒಂದಷ್ಟು ನಾಯಿಗಳಿದೆ, ನಿಮ್ ಪ್ರೀತಿಯಿಂದ ದಿಲ್ಸೆ ಕೊಡಿ, ದಿಮಾಕ್ಸಿಂದ ಕೊಡ್ಬೋದು. ನೀವು ಇಷ್ಟೆಲ್ಲ ಹೇಳ್ತೀರಿ, ಇದು ಖಂಡಿತ ಇವೆಲ್ಲಾನು ಕೂಡ ನೀವು ಪುಸ್ತಕದಲ್ಲಿ ಅಂಡರ್ಲೈನ್ ಮಾಡಿದ್ದು ಎಲ್ಲೋ ಮಾರ್ಕ್ ಮಾಡಿದ್ದಂತೂ ಖಂಡಿತ ಅಲ್ಲ. ಅದು ನಿಮ್ಮ ಪ್ರಾಸೆಸರ್ ನಾವು ಒಳಗಡೆ ಹೋಗಿದ್ದಕ್ಕೆ ಈ ರೀತಿಯಾಗಿ ಹೊರಗೆ ಬರ್ತಾ ಇದೆ ಅನ್ಸುತ್ತೆ. ಅನುಭವ, ನೋವು ತುಂಬಾ ಮಾತಾಡ್ಸುತ್ತೆ. ಆ ಸೈಡಿಗೆ ಯೋಚನೆ ಮಾಡೋದಕ್ಕೆ ಪರಿಸ್ಥಿತಿ ಇರಲ್ಲ, ಬೇರೆ ಪ್ರೆಷರ್ಗಳು, ಬೇರೆ ಯೋಚನೆಗಳು, ಪ್ರೆಷರು ಪ್ಲೆಷರು ಇದೇ ನಮ್ಮನ್ನ ಹಾಳು ಮಾಡ್ತಿರೋದು. ನನ್ನ ನಾಟಲ್ಲಿ ಕೆಲವು ಸ್ಲೋಗನ್ಗಳಿದೆ, ಎಲ್ಲ ಕೇಳ್ತಿರ್ತಾರೆ. ಅವರಿವರ ಬಗ್ಗೆ ಚಿಂತೆ ಮಾಡುವ ಬದಲು ನಿನ್ನ ಬಗ್ಗೆ ನೀ ಚಿಂತೆ ಮಾಡುವ ಉದ್ದಾಹರಣಾದ್ರೂ ಆಗ್ತೀಯ ಅಂತ. ಕೆಲವ್ರನ್ನ ನಾವು ಇಲ್ಲಿಟ್ಟಿರ್ತೀವಿ, ಕೆಲವ್ರನ್ನ ಇಲ್ಲಿಟ್ಟಿರ್ತೀವಿ, ಕೆಲವ್ರನ್ನ ಇನ್ನೊಂದ್ ಕಡೆ ಇಟ್ಟಿರ್ತೀವಿ. ಇಲ್ಲಿಟ್ಟಿರೋರು ಅಲ್ಲಿಟ್ಟಿರೋ ಡಿಲೀಟ್ ಆಗ್ಬಿಡ್ತಾರೆ, ಇಲ್ಲಿಟ್ಟಿರೋರು ಯಾವಾಗ್ಲೂ ಕೊನೆ ತನಕ ಇರ್ತಾರೆ. ನೀವು ಇಲ್ಲಿದ್ದೀರ. ಇವರು ಮೈಸೂರಿನವರು, ಮತ್ತೆ ಇಡೀ ಮೈಸೂರಿಗೆ ಇವರು ಗೊತ್ತು. ಇದು ಎಲ್ಲರ ಬಗ್ಗೆ ಹೇಳಿದ್ರೆ ಅದೇನೋ ಉತ್ಪ್ರೇಕ್ಷೆಯ ಮಾತು ಅಂತ ಹೇಳ್ಬೋದು, ಆದ್ರೆ ಇವರ ಬಗ್ಗೆ ಹೇಳಿದ್ರೆ ಅದು ಸಹಜ ವಿಚಾರ. ಯಾಕಂದ್ರೆ ಇಡೀ ಮೈಸೂರೇ ಇವರ ಒಂದು ಗೆಳೆಯರ ಗುಂಪು ಅಂತ ಹೇಳಬಹುದು. ಪ್ರತಿಯೊಬ್ರು, ಪ್ರತಿ ಮನೆಯೂ ಕೂಡ ಇವರು ನೋಡಿರ್ತಾರೆ, ಪ್ರತಿ ಮನೆಯ ಪ್ರತಿಯೊಬ್ಬರನ್ನು ಕೂಡ ಇವರು ನೋಡಿದವ್ರೆ. ಆ ಪ್ರತಿ ಮನೆಯಲ್ಲೂ ಕೂಡ ಒಂದಿಷ್ಟು ಜೀವಗಳಿಗೆ ಮರು ಜೀವ ಕೊಟ್ಟವರು, ಅದು ಬೇರೆ ಬೇರೆ ರೂಪದಲ್ಲಿ. ಈ ತರ ಒಗಟಿನ ಮೂಲಕ ನಾನು ಮಾತಾಡ್ಬೇಕಾಗಿಲ್ಲ, ಪ್ಲಸ್ ಇವ್ರ ಬಗ್ಗೆ ಪರಿಚಯನೂ ಕೂಡ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ನಾಡಿನಾದ್ಯಂತ ಇವರನ್ನ ಎಲ್ಲರೂ ಕೂಡ ತಿಳಿದವರೇನೆ. ಈಸ್ ನನ್ ಅದರ್ ದ್ಯಾನ್ ಸ್ನೇಕ್ ಶ್ಯಾಮ್. ಅವರು ನಮ್ಮ ಇವತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಮೊದಲಿಗೆ ವೆಲ್ಕಮ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ. ನಮಸ್ಕಾರ ಪ್ರದೀಪ್, ನಮಸ್ತೆ. ಮೊದಲಿಗೆ ನಮ್ಮ ಕಾರ್ಯಕ್ರಮ ನಾವು ಆರಂಭ ಮಾಡೋದೇನೆ ನಿಮ್ಗೆ ಕೃತಜ್ಞತಾ ಪೂರ್ವಕವಾಗಿ ಭಗವಂತನ ಗೀತೆ, ಭಗವದ್ಗೀತೆಯ ಒಂದು ಪ್ರತಿಯನ್ನ ಕೊಡೋ ಮೂಲಕ ನಿಮ್ಗೆ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬು ಹೃದಯದ ಧನ್ಯವಾದವನ್ನ ಹೇಳ್ತೀವಿ. ಯದಾ ಯದಾಯ ಧರ್ಮಸ್ಯ. ಇವತ್ತು ಬೆಳಕಿಲ ಪ್ರದೀಪ್ ಎಲ್ಲ ಅನ್ಕೊಂಡಿರ್ಬೋದು, ಇವತ್ತು ಇಂಟರ್ವ್ಯೂ ಮಾಡ್ತೀವಿ, ಈಗ ತಾನೇ ಪರಿಚಯ ಆಗಿದ್ದಾರೆ ಅವರು ಅಂತ. ಬೆಳಕಿಲ ಪ್ರದೀಪ್ ನನಗೆ ಪರಿಚಯ ಎಷ್ಟು ವರ್ಷ ಆಗಿರ್ಬೋದು, ಎಷ್ಟನೇ ಇಸ್ವಿ ಇರ್ಬೋದು ಹೇಳಿ ನೋಡಿ, ಹೇಳಿ ನೋಡೋಣ. 2008 ಇರ್ಬೇಕು, 7, 8, 9 ಆ ಟೈಮಲ್ಲಿ. 2002 ಇರ್ಬೇಕು, 2, 3, 4. 2006 ನಂತರ, 2006ರಲ್ಲಿ ನಾನು ಇದು ಜಾಯ್ನ್ ಆಗಿದ್ದು, TV9 ಜಾಯ್ನ್ ಆಗಿದ್ದು 2006. ಅದಕ್ಕಿಂತ ಮುಂಚೆ 2004. ಯಾಕೆಂದ್ರೆ ನೀವು ನನಗೆ ಒಂದ್ ಧ್ವನಿ ಕೊಟ್ಟಿದ್ದೀರಾ, ಅದು ಅದ್ರ ನಂತರನೇ. TV9 ಅಲ್ಲಿ ಇವರು ಶೈಲೇಂದ್ರ ಅವರು. ಹೌದು 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 ಹೌದು. ಅದ್ರ ನಂತರ 2006. ಅದ್ರ ನಂತರ 2007 ಇಟ್ಕೊಳ್ಳಿ. 2007ರಲ್ಲಿ ನನಗೆ ನೀವು ಪರಿಚಯ ಆಗಿದ್ದು. 18, ಆಲ್ಮೋಸ್ಟ್ 18 ವರ್ಷ. ಹೌದು 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 ಹೌದು. ಅದು ಯಾವುದೇ ವಿಧದ್ದಾಗಿರಬಹುದು, ಆದ್ರೆ ಬಹಳ ಹಿಂದಿನಿಂದಲೂ ಅವುಗಳ ಬಗ್ಗೆ ಒಂದು ವಿಶೇಷ ಆಸಕ್ತಿ, ಕುತೂಹಲ, ಅದಕ್ಕಿಂತಲೂ ಹೆಚ್ಚು ಭಯ ಎಲ್ಲರಲ್ಲೂ ಇದೆ. ಇದು ಬೆಳಗಿಲ ಪ್ರದೀಪ್ ಧ್ವನಿ 2006-7ರಲ್ಲಿ ಕೊಟ್ಟಿರೋದು, 7ರಲ್ಲಿ ಕೊಟ್ಟಿರೋದು. ಎಷ್ಟು ವರ್ಷ ಆಯ್ತು? 18 ವರ್ಷ ಹಿಂದಿನ. ನೋಡಿ ಯಾವ ತರ ಇದೆ ಅಂದ್ರೆ, ಹೆಚ್ಚಿನ ಮಹತ್ವ. ಈ ಧ್ವನಿ ನಾನು ಇನ್ನೂ ಇಟ್ಟಿದ್ದೀನಿ. ಅಲ್ಲ, ಅದು ನಿಮ್ಮ ಒಂದು ಇದು ಅನ್ಸುತ್ತೆ ನನ್ಗೆ. ಅದನ್ನೇ ನಂಗೆ ಅದಕ್ಕೆ ಯಾವ ಪದ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಅದನ್ನ ಅಷ್ಟು ಜೋಪಾನವಾಗಿ ಕಾಪಿಟ್ಟುಕೊಂಡು, ಆ ನೆನಪನ್ನ ನೀವು ಅಷ್ಟು ಜೋಪಾನವಾಗಿ ಇಟ್ಕೊಂಡು ಇದ್ ಮಾಡಿದಿರಲ್ಲ, ಅದು ನಿಮ್ಮ ದೊಡ್ಡ ಗುಣ ಅಂತ. ನಾನು ಏನ್ ಹೇಳ್ದೆ ಹೇಳಿ, ಕಾರಣ ಇಲ್ಲದೆ ಕನೆಕ್ಟ್ ಮಾಡಲ್ಲ. ಇವತ್ತೆಲ್ಲ ವೀಕ್ಷಕರು ಅನ್ಕೋಬಹುದು, ಏನ್ ಬೆಳಕಿಲ್ಲ ಪ್ರದೀಪ್ ಇವತ್ತು ಇಂಟರ್ವ್ಯೂ ಮಾಡ್ತಾರೆ, ಹೊಸದಾಗಿ ಫ್ರೆಂಡ್ ಆಗಿರ್ಬೋದು ಅಂತ. ನಿಮ್ಗೆ ಅವಾಗ ಎಷ್ಟು ವರ್ಷ? ನಿಮ್ಗೆ 20-21 ವರ್ಷ, ಅಷ್ಟು ವರ್ಷ. ಅವಾಗ್ಲೂ ನಾನು ನಿಮ್ಗೆ ಪ್ರದೀಪ್ ಅಣ್ಣ ಅಂತಾನೆ ಕರಿತಿದ್ದೆ.
ಇವಾಗ್ಲೂ ಪ್ರದೀಪ್ ಅಣ್ಣ ಅಂತಾನೆ ಕರೆಯೋದು. ಅದೇ ಹೇಳಿದ್ದ, ಅದೇ ನಿಮಗೆ ದೊಡ್ಡ ಗುಣ ಅಲ್ಲ ಅದು, ದೊಡ್ಡ ನನ್ಗೆ ಹೇಳ್ಕೊಟ್ಟದ್ದು. ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ಮ ಮೇಷ್ಟ್ರುಗಳು ಹೇಳ್ಕೊಡ್ತಿದ್ದೆ ಹೀಗೆ, ವಿದ್ಯಾ ವಿನಯ, ಬದುಕೋ ದಾರಿ ಯಾವ ಥರ, ಈ ಥರ ಹೇಳ್ಕೊಟ್ರು ನಮಗೆ. ಈಗಿನ ಥರ ಹಿಂದೆ ನೀವು ಸ್ಕೂಲ್ ಡೇಗೆಲ್ಲ ಮಾಡ್ತಿದ್ರ ಸ್ಕೂಲಲ್ಲಿ? ನಿಮ್ಮ ಸ್ಕೂಲಲ್ಲಿ ಸ್ಕೂಲ್ ಡೇ ನಡೆಯೋದಲ್ವಾ? ಹೌದು. ಸ್ಕೂಲ್ ಡೇ ಬಂತು ಅಂದ್ರೆ ಸಂಭ್ರಮ, ಹಬ್ಬದ ಥರ. ನೀ ರಂಗೋಲಿ ಹಾಕು, ನೀನು ಬೊಂಬ್ ತಗೊಂಬ, ನೀನು ತೆಂಗಿನ ಗರಿ ತಗೊಂಬ, ನೀನು ಗುಲ್ಮರ್ ಹೂವ ತಗೊಂಬ, ನೀ ಹಗ್ಗ ತಗೊಂಬ, ನೀ ಹಳ್ಳ ಹೊಡಿ, ನೀ ರಂಗೋಲಿ ಬಿಡು, ಎಲ್ಲ ಸೇರ್ಸಿ ಕಟ್ಬಿಟ್ಟು ಏನೋ ಖುಷಿ ನಮ್ಗೆ. ಆ ಸಂಭ್ರಮ ಇವತ್ತಿನ ಮಕ್ಕಳಿಗಿಲ್ಲ. ಯಾವ ನಾಟಕ ಕಲಿತೆ ನೀನು? ನಾನು ಸತ್ಯ ಹರಿಶ್ಚಂದ್ರ ಕಲಿತೆ. ಸೂಪರ್ ಮಾರ್ಯ, ನೀನು ಯಾವ್ದು ಕಲಿತೆ? ನಾನು ಈ ನಾಟಕ ಕಲಿತೆ, ನಾಳೆ ನಾನು ಡಾಕ್ಟರ್ ಅಂತ ಒಂದು ಕಲಿತೆ. ಈ ಥರ ನೀನೇನು ಕಲಿತೆ? ಕೋತಿ ತಿಮ್ಮಣ್ಣ ಮತ್ತೆ ಇದ್ರದ್ದು ಕಲಿತೆ, ಹಾಡಲ್ಲಿ ಕಲಿತೆ. ಇವತ್ತಿನ ಮಕ್ಕಳಿಗೆಲ್ಲ ಬಂದ್ಬಿಟ್ಟು ಏನಾಗಿದೆ ಅಂದರೆ, ಒಂದು ಯಾವುದೋ ಒಂದು ಹಾಲಲ್ಲಿ ಮಾಡ್ತಾರೆ, ಅಥವಾ ಅದನ್ನ ಇವರು ಕೊಟ್ಬಿಡ್ತಾರೆ, ಅದಕ್ಕೆ ಏನಂತಾರೆ, ಎಲ್ಲ ಒಂದು ರೆಡಿ ಮಾಡಿಕೊಡ್ತಾರಲ್ಲ, ಈವೆಂಟ್ ಆರ್ಗನೈಸೇಷನ್ ಕೊಟ್ಬಿಡ್ತಾರೆ. ಮಕ್ಕಳಿಗೆ ಆ್ಯಕ್ಟಿವಿಟೀಸೇ ಇರಲ್ಲ. ಇನ್ನೂ ಒಂದು ಬೇಜಾರು ಏನಂದರೆ, ನಾವು ಸ್ಕೂಲ್ ಡೇ ಮಾಡುವಾಗ ನಮ್ದೆಲ್ಲ ಮುಗಿದ್ಮೇಲೆ ಎಲ್ಲ ಪೇರೆಂಟ್ಸು ಕೊನೆ ತನಕ ಕೂತಿರೋರು. ಇವತ್ತೇನಾಗಿದೆ ಪರಿಸ್ಥಿತಿ, ಇವತ್ತು ಅವ್ರ ಮಕ್ಕಳದ್ದು ಮುಗಿದಿದ ತಕ್ಷಣ ಜಾಗ ಖಾಲಿ ಮಾಡಿಬಿಡ್ತಾರೆ, ಎನ್ಕರೇಜ್ಮೆಂಟೇ ಕೊಡಲ್ಲ. ಅವ್ರ ಮಕ್ಕಳದಾಗ ಸಾಕು. ಸೊ ಅವಾಗ ತುಂಬ ಎಂಜಾಯ್ ಮಾಡಿದ್ವಿ. ನನಗೇನು ಖುಷಿ ಅಂದರೆ, ಈ ಧ್ವನಿ ನನಗೆ ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ, ಯಾರ್ದ ಧ್ವನಿ ಅಂತ. ನಾನು ಪ್ಲೇ ಮಾಡಿದಾಗ ನನ್ನ ಗೆಳೆಯ ಬೆಳಕಿಲ್ಲ ಪ್ರದೀಪ್ ಅಂತ, ಎಷ್ಟು ಖುಷಿ ಆಗುತ್ತಲ್ಲ. ಆ ಸ್ಥಾನ ನೀವು ನಂಗೆ ಕೊಟ್ರಲ್ಲ, ಅದು ಇಲ್ಲ ತಗೊಂಡಿರೋದು, ಬೆಲೆ ತಗೊಂಡಿರೋದು. ಈಗ ಎಷ್ಟೋ ಜನ, ಈಗ ನವನೀತನ ಧ್ವನಿ ಯಾಕೆ ತಗೊಳ್ಳಿಲ್ಲ ನಾವು? ಅದು ಕಾರಣ ಇಲ್ಲದೆ ಕನೆಕ್ಟ್ ಮಾಡಲ್ಲ. ಈಗ ನೋಡಿ, ಆ ಸ್ನೇಕ್ಸ್ ಅಂತ CD ಮಾಡಬೇಕಾದ್ರೆ 14 ವರ್ಷ ಕಷ್ಟಪಟ್ಟಿದ್ದೀವಿ. ಸೀಸನ್ಲಿ ಹಾವು ಹಿಡಿಯೋಕ್ಕೆ ಧ್ವನಿ ಯಾರು ಕೊಡ್ಬೇಕು? ಇಂಗ್ಲೀಷಲ್ಲಿ ರಾಘವೇಂದ್ರ ಕೊಟ್ಟರು, ಕನ್ನಡದಲ್ಲಿ ನೀವು ಕೊಟ್ರಿ, ಅಶ್ವಿನ್, ಶೈಲೇಂದ್ರ ಎಲ್ಲ ಸೇರಿ ಮಾಡಿದ್ದು. ಅದಷ್ಟು ದೊಡ್ಡ ಇದು ಸಾಧನೆ ಅದು. ಅವಾಗ DVD ಅಂದ ಅಷ್ಟು ಇದಿತ್ತು. ಇವತ್ತೇನು ಸುಮ್ಮನೆ ಚಪ್ಪಾಳೆ ಹೊಡೆದ್ರೆ ಎಲ್ಲ ಬಂದ್ಬಿಡುತ್ತೆ, ಪ್ಲೇ ಆಗ್ಬಿಡುತ್ತೆ. ಅಲ್ಲಿ ಬಾಯಲ್ಲಿ ಹೇಳಿದೆ ಅದೇನೋ ಪ್ಲೇ, ಅದೇನಂತಾರೆ ಬರುತ್ತಲ್ಲ, ಅದೇನೋ ಹೇಳ್ಬಿಟ್ಟು ಪ್ಲೇ ಅಂತಾರಲ್ಲ, ಲೈಟ್ ಹಾಕೊಂಡು ಲೈಟ್ ಹಾಕುತ್ತೆ, ಬಾಗಲ್ ತೆಗಿಯುತ್ತೆ, ಸ್ಮಾರ್ಟ್ ಬಲ್ಬ್ಗಳು, ಅದೇನೋ ಅದಕ್ಕೇನೋ ಅಂತಾರೆ, ಅಲೆಕ್ಸಾ ಲೈಟ್ ಅಲೆಕ್ಸಾ ಅದೇನೋ ಹೇಳ್ತಾರೆ, ಅದೆಲ್ಲ ಡೋರ್ ತೆಕ್ಕೊಳ್ಳುತ್ತೆ. ಎಲ್ಲ ನೋಡಿ ಮೆಕ್ಯಾನಿಕಲ್ ಆಗ್ಬಿಟ್ಟು ತಂತ್ರಜ್ಞಾನ ಜಾಸ್ತಿ ಆಗ್ತಾ ಮನುಷ್ಯನಿಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಫಿಸಿಕಲ್ ಎಕ್ಸಸೈಸ್ ಇಲ್ಲ. ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್. ಅಲ್ಲ, ಇದ್ರ ಅರಿವ ಯಾವಾಗ ಆಗತ್ತೆ ಅಂತ ನಿಮ್ ಪ್ರಕಾರ? ಚಾನ್ಸೇ ಇಲ್ಲ. ಯಾಕೆ? ಈಗಿನ ಮಕ್ಳು ಹೇಳಿದ ಮಾತು ಕೇಳಲ್ಲ. ಈಗಿನ ಮಕ್ಳು ಯಾವ ತರ ಅಂದ್ರೆ, ಏನನ್ನ ಬುದ್ಧಿ ಹೇಳಕ್ ಹೋದ್ರೆ, ನನಗಿಂತ ಗೊತ್ತಾ ನಿನ್ಗೆ ಯಾಕೆ, ಆಯ್ತು ಬಿಡಪ್ಪ, ಸರಿ ಏನು ಕೇಳ್ಬೇಡ, ನೀನು ನನ್ನ ಎಷ್ಟೊತ್ತಾದ್ರೂ ಬರ್ತೀನಿ ಮನೆಗೆ, ಆಯ್ತು ಹೋಗಪ್ಪ. ಅದಕ್ಕೇನೆ ಒಂದ್ ಹಾಡಿದೆ, ಮೂಕನಾಗಿರಬೇಕು ಜಗದೊಳು ಜ್ವಾಕೆ ಆಗಿರಬೇಕು ಅಂತ. ಯಾವಾಗ ನಾವು ಹೇಳಿದ ಮಾತನ್ನ ಅವ್ರು ಕೇಳಲ್ಲ, ಅವಾಗ ನಾವು ಸೈಲೆಂಟ್ ಆಗ್ಬಿಡ್ಬೇಕು. ರೋಡ್ ಹಂಪಾಕಿರ್ತಾನಣ್ಣ, ನೀವು KTM ಗಾಡಿ ತೊಗೊಂಡೋಗ್ತಿರ್ತೀರಾ, ಅವ್ನು ಹಂಪಾಕಿರ್ತಾನೆ, ಸ್ಲೋಗ್ ಹೋಗು ಅಂತ, ಮುಂದೆ ಆಕ್ಸಿಡೆಂಟ್ ಝೋನ್ ಅಂತ. ನೀವು ಅದನ್ನೇ ಎಗುರ್ಸ್ಕೊಂಡು ಹೋಗಿ ಬಿದ್ದು ಸಾಯ್ತೀನಿ ಅಂದ್ರೆ ನಿನ್ನ ಹಣೆ ಬರ. ಅವ್ನು ಗೊತ್ತು ಆಕ್ಸಿಡೆಂಟ್ ಝೋನ್ ಅಂತ. ಭಗವಂತ ನಾನು ಎಷ್ಟು ಸಲ ಕೊಟ್ಟಿರ್ತಾನೆ ನಿಮ್ಗೆ ಚಾನ್ಸು, ಹಂಪಾಕಿ ಬಿಡಿಸಿ ಎಲ್ಲ ಮಾಡಿರ್ತಾನೆ. ಆದ್ರೂ ನಾನು ಅವನಿಗಿಂತ ದೊಡ್ಡವನು ಅಂತ ಹೋದ್ರೆ, ಕೃಷ್ಣ ಮುಂದೆ ಜಗದ್ಗುರು, ಅವನ ಮುಂದೆ ಯಾರು ಇಲ್ಲ. ತಾಳ್ಮೆ, ಸಂಯಮ, ಸಹನೆ ಜೀವನದಲ್ಲಿ ಬಹಳ ಮುಖ್ಯ. ನೀವು ಇದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ದೀರಿ. ನಾವು ನಿಮ್ಮನ್ನ ಈಗ ಜನ ಏನು ನೋಡ್ತಿದ್ದಾರೆ, ನಾನು ರಾಜ್ಯಾದ್ಯಂತದ ಉಳಿದವ್ರ ಬಗ್ಗೆ ಹೇಳ್ತಾ ಇರೋದು. ನಿಮ್ಮಲ್ಲಿ ಈ ಥಾಟ್ ಪ್ರಾಸೆಸ್ ಯಾವಾಗಿಂದ ಇದೆ, ಮತ್ತೆ ಇದನ್ನ ಅಂದ್ರೆ ಯಾವಾಗಿಂದ ನೀವು ಹಿಂಬಾಲಿಸ್ತಾ ಬರ್ತಿದ್ದೀರಾ? ಅಣ್ಣ, ಜೀವನ ಏನು ಅಂತ ಗೊತ್ತಾಗೋಯ್ತಣ್ಣ. ನಂದು ಯಾವ ಪ್ರಾಯದಲ್ಲಿ? ನನಗೆ 58 ವರ್ಷ. ಸ್ಟಿಲ್ ಯಂಗ್. ಓಕೆ, ಆಮೇಲೆ ಏನು 58 ಆಯ್ತು, BEd ಎಲ್ಲ ವೈಟ್ ಆಯ್ತು ಅಂತ ನನ್ನ ಓಲ್ಡ್ ಅನ್ಕೊಬಿಡಿ. ಸಾಯ ತನಕ 16 ನಾನು ಅಷ್ಟೇ. ಓಕೆ, ಅದು ನಿಮ್ಮ ಆಟಿಟ್ಯೂಡ್ ಅಲ್ಲೇ ಗೊತ್ತಾಗುತ್ತೆ. ನಾನು ಯಾವ ತರ ಅಂದ್ರೆ, ಅಣ್ಣ ನಂದೊಂದು ಸಿಸ್ಟಮ್ ಇದೆ. ವಯಸ್ಸಾದವ್ರ ಜೊತೆ ಅವ್ರಿಗೆ ಏನ್ ಬೇಕು ಆ ಥರ ಮಾತಾಡ್ತೀನಿ, ನಿಮ್ಮ ಏಜ್ ಅವ್ರಿಗೆ ಏನ್ ಬೇಕಾದ್ ಮಾತಾಡ್ತೀನಿ, ಮಕ್ಳಿಗೆ ಏನ್ ಬೇಕು ಆ ಥರ ಮಾತಾಡ್ತೀನಿ. ಹೆಣ್ಮಕ್ಳು ಕಾಮಿಡಿ ಆಗಿದ್ರೆ ಕಾಮಿಡಿಯಾಗೆ ಮಾತಾಡ್ತೀನಿ, ಸೀರಿಯಸ್ ಆಗಿದ್ರೆ ಸೀರಿಯಸ್, ದೇವ್ರ ವಿಷಯ ಮಾತಾಡ್ತೀನಿ. ಈ ಥರ ಅಣ್ಣ ಜೀವನ ಅನ್ನೋದು ಯಾವ ಥರ ಕರ್ಕೊಂಡು ಹೋಗುತ್ತೆ ಅಂದರೆ, ನನಗೆ ಟರ್ನಿಂಗ್ ಪಾಯಿಂಟ್ಗಳೋಣ 77ನೇ ಇಸ್ವಿಲಿ 76, 77 ಮೊದಲನೇ ಹಾವಿಡಿದೆ, ಎದುರುಗಡೆ ಮನೇಲಿ ಬಂದಿತ್ತು. ಆಟಕ್ಕೆ ಹಿಡಿದೆ, ಅದಾಯ್ತು. ನಮ್ಮ ಅಪ್ಪ ಅಮ್ಮನ ಕೈ ಬಯಸ್ಕೊತಿದ್ದೆ, ಒಬ್ಬನೇ ಮಗ ಸತ್ತೋಗ್ಬಿಟ್ರೆ ಏನ್ ಮಾಡೋದು ಅಂತ ಅವ್ರ ತಲೆ. ಅಪ್ಪ ಅಮ್ಮಂಗೆ ಭಯ ಇದ್ದೇ ಇರುತ್ತಲ್ವಾ. ಅದಾದ್ಮೇಲೆ SLC ಬಂದೆ, SLC ಫೇಲ್ ಆದೆ. ಅದೊಂದು 2ನೇ ಟರ್ನಿಂಗ್ ಪಾಯಿಂಟ್ ನಂದು. ಫೇಲ್ ಆಗಿ ಟರ್ನಿಂಗ್ ಪಾಯಿಂಟ್ ನನ್ಗೆ. ಕೆಲವ್ರಿಗೆ PUC ಫೇಲ್ ಆದ, SLC ಫೇಲ್. ನಮ್ಮಪ್ಪ ಟೀಚರು, ಅಮ್ಮ ಟೀಚರು.
ಅಜ್ಜಿ ಟೀಚರ್, ಚಿಕ್ಕಮ್ಮಂದು ಟೀಚರು. ಸರಿಯಾಗಿ ಇಟ್ರಿ. ಈಗ ಇಟ್ಟೆ, ಆನೆ ಹೊಟ್ಟೆ ಶೂಲಂಗಿ ಹುಟ್ಟಂಗೆ ಎಲ್ಲ ಬರೋದು ನೆಂಟ್ರು, ಫ್ರೆಂಡ್ಸು. ಸುಬಣ್ಣ ನಿನ್ ಮಗಂದ್ ಏನಾಯ್ತು ಅಂತ. ಈ ಬಡಿ ಮಗಂದ್ ಹೆಂಗೆ ಅಂದ್ರೆ, ನಮ್ಮ ಮಕ್ಳು ರಿಸಲ್ಟು ನಮ್ಮನೆಯವ್ರಿಗಿಂತ ಅಕ್ಕಪಕ್ಕದವ್ರಿಗೆ ನೆಂಟ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ. ಒಂದ್ಸರಿ ಒಂದು ಫೀಸ್ ಕಟ್ಟಿರಲ್ಲ, ಹೆಲ್ಪ್ ಮಾಡಿರಲ್ಲ, ಕಸರಿದಾಗ ಬಂದಿರಲ್ಲ, ರಿಸಲ್ಟ್ ಕೇಳುವಾಗ ಮಾತ್ರ ಎಲ್ಲ ಏನಾಯ್ತು ಆಡ್ಕೋಬೇಕಲ್ಲ. ಅಯ್ಯೋ ಸುಬ್ಬಣ್ಣನ ಮಗ, ಸುಬ್ಬಣ್ಣ ಟೀಚರ್ ಕೊಂಡು ಆದ್ರೂ ಅವ್ರ ಮಗ ಫೇಲ್ ಆದಂತ ಆಡ್ಕೋಬೇಕಲ್ಲ. ಅದಕ್ಕೆ ಆಮೇಲೆ ಪಾಸ್ ಆದೆ ಅನ್ಕೊಳ್ಳಿ. ಪಾಸ್ ಆದೆ, ತುಂಬಾ ಕಷ್ಟಪಟ್ಟೆ. SLC ಫೇಲ್ ಆದಾಗ ಮನೇಲಿ ಕುತ್ಕೊಂಡು ಏನ್ ಮಾಡೋದು ಅಂತ. ಈಗಿನ ಮಕ್ಳಿಗೆ ಈಸಿ, ಜೂನ್ಗೆ ರಿಸಲ್ಟ್ ಬಂದ್ರೆ ಜುಲೈಗೆ ಎಕ್ಸಾಮು, ನಮ್ಗೆ ಅಕ್ಟೋಬರ್ ತನಕ ಕಾಯ್ಬೇಕಿತ್ತು. ಅಕ್ಟೋಬರ್ ಅಂದ್ರೆ ಅದ್ರಲ್ಲಿ ಫೇಲ್ ಆಗಿ ತಿರ್ಗಾ ಜೂನ್ ತನಕ ಕಾಯ್ಬೇಕಿತ್ತು. ಅವಾಗ ಏನ್ ಮಾಡ್ಲಿ ಮನೇಲಿ ಕುತ್ಕೊಂಡು. ನನ್ನ ಫ್ರೆಂಡ್ಸ್ ಎಲ್ಲ ಪಾಸ್ ಆಗಿ ಕಾಲೇಜ್ಗೆ ಹೋಗ್ತಿರಲ್ಲ, ಒಂದು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದೆ, ₹2 ಸಂಬಳ, ಪಪ್ಪಾಯ ಕಟ್ ಮಾಡೋದು. SLC ಪಾಸ್ ಆಯ್ತು, PUC ಆಯ್ತು, ITI ಆಯ್ತು, ಸುಮಾರು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದೆ. ಆದ್ರೂ ಮಧ್ಯ ಹಾವಿಡ್ತಿದ್ದೆ. ಅವಾಗ ಕಮ್ಯುನಿಕೇಶನ್ ಈಗಿನ ತರ ಫೋನ್ ಆಗ್ಲಿ ಮೊಬೈಲ್ ಆಗ್ಲಿ ಏನ್ ಇರ್ಲಿಲ್ಲ ಅಣ್ಣ. ಮನೆಗೆ ಬರೋರು. ನನ್ನೆಂತ ಅದೃಷ್ಟ ಅಂತ ಗೊತ್ತಾ? ಈಗಿನ ಮಕ್ಳು ಕೇಳಿ, ನಾನು ಲೂನಲ್ಲಿ ಕೂತಿದ್ದೀನಿ, ಸುವೇಗಲ್ಲಿ ಕೂತಿದ್ದೀನಿ, ಅವಂತಿಗಿರಿಲಿ ಕೂತಿದ್ದೀನಿ, ವೆಸ್ಪಾದಲ್ಲಿ ಕೂತಿದ್ದೀನಿ, ಬಜಾಜಲ್ಲಿ ಕೂತಿದ್ದೀನಿ, ಸೂಪರಲ್ಲಿ ಕೂತಿದ್ದೀನಿ, Fiat ಕೂತಿದ್ದೀನಿ, ಪ್ರೀಮಿಯರ್ ಪದ್ಮಿನಿ, ಅಂಬಾಸಿಡರ್ ಎಲ್ಲ ಕುತ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಆ ವಿಡಿಯೋಕ್ಕೆ. ಚಿಕ್ಕ ಹುಡುಗಾಗ, ಆಗಿನ ಕಾಲಕ್ಕೆ ಅದು ದೊಡ್ಡದು ಅಂಬಾಸಿಡರ್, ದೊಡ್ಡ ಸಾವುಕಾರ ಆಗ. ಅದಾಯ್ತು. ಅದಾದ್ಮೇಲೆ ಸುಮಾರು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದೆ. ITI ಆದ್ಮೇಲೆ ಎಲ್ಲೋದ್ರು ಬೆಸ್ಟ್ ವರ್ಕರ್ ಅವಾರ್ಡ್, ರಿವಾರ್ಡ್ ಇಲ್ಲ. ಬೇಜಾರಾಯ್ತು, ಬಿಟ್ಟು ಕೂತ್ಕೊಂಡು. ಯಾರೋ ನಿಮ್ಮಂತವ್ರು ಕರ್ಕೊಂಡೋದ್ರು, ಶಿಂದೆ ಅಂತ, ಪ್ರಕಾಶ್ ಶಿಂದೆ, KSFC ಕರ್ಕೊಂಡೋಗಿ ಲೋನ್ ಕೊಡ್ಸಿದ್ರು. ಅವ್ರನ್ನ ಗುರುದತ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಟ್ರು. ಅವ್ರು ಲೋನ್ ಕೊಡ್ತೀವಿ, ನಮ್ಮ ಅಮ್ಮನ ಕೈ ಕಾಲು ಹಿಡಿದು ಆಟೋಗೆ ಸೈನ್ ಹಾಕ್ಸ್ದೆ. ನಮ್ಮ ಅಪ್ಪಂಗೆ ಇಷ್ಟನೇ ಇಲ್ಲ, ಈಗ ಹೋಯ್ತು ನಮ್ಮ ಅಪ್ಪಂಗೆ. ಟೀಚರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ರು. ಆಟೋ ಡ್ರೈವರ್ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಅವಮಾನ. ಆವಾಗ ನಾನು ಕೈ ಕಾಲು ಹಿಡ್ಕೊಂಡು ಸೈನ್ ಹಾಕ್ಸ್ದೆ. ಆಟೋ ಬರೋ ತನಕ ನನ್ನ ಫ್ರೆಂಡ್ ಮಹೇಂದ್ರ ಅಂತಿದ್ರು, MU 6235 ಅವ್ರ ಆಟೋ ಓಡಿಸ್ತಾ ಇದ್ದೆ. 6 ತಿಂಗಳಾದ್ಮೇಲೆ ನನ್ನ ಗಾಡಿ ಬಂತು. ಫೋನ್ ನಂಬರ್ ಒಂಟಿಕೊಪ್ಪಲು ಮತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ಕೊಟ್ಬಿಟ್ಟು ಹೋಗ್ತಿದ್ರು, 5 ಡಿಜಿಟ್ ನಂಬರ್. ಸ್ನೇಕ್ ಶಾಮ್ ಬಂದ್ರೆ ಈ ನಂಬರ್ ಕೊಟ್ಬಿಡಿ ಅಂತ. ಆಯ್ತು, ಹಿಡಿದೆ, ಎಲ್ಲ ಆಯ್ತು. ನೀವ್ ಹೇಳಿದ್ರಲ್ಲ ಈಗ, ಹೌದು, ನಂಗೆ ಅದು ನನ್ಗೆ ಈಗೋ ಅಂತ ಬಂತು, ದುರಂಕಾರ ಬಂದಿರ್ಬೋದು, ನಾನ್ ಬಿಟ್ರೆ ಇಲ್ಲ ಅಂತ. ಹೌದು, ಅದು ಸಹಜ, ಮನುಷ್ಯನಲ್ಲಿ ಒಟ್ಟಿಗೆ ಇರುತ್ತದೆ. ಯಾರು ನೋಡಿದ್ರು ಅವಾಗ 93 ಸ್ನೇಕ್ ಶಾಮ್ ಅಂತ ಹೆಸರಿಟ್ರು. 92ರಲ್ಲಿ ಎಲ್ಲ ಜನಗಳು ಫಸ್ಟ್ ಸ್ನೇಕ್ ಶಾಮ್ ಅಂತ. ಏನ್ ಎಲ್ಲೋದ್ರು ಸ್ನೇಕ್ ಶಾಮ್ ಅಂತ ಮುತ್ಕೊಳ್ಳೋರು ಜನಗಳು ಬರೋರು. ನನ್ಗೂ ಸ್ವಲ್ಪ ಬಂದಿರ್ಬೋದು, ಗರ್ವ ಬಂದಿರ್ಬೋದು, ಗೊತ್ತಿಲ್ಲ. ಈಗ ನೆನಪಿಲ್ಲ ಅಥವಾ ಒಪ್ಕೊಳ್ಳೋಕೆ ರೆಡಿ ಇಲ್ವಾ? ಇಲ್ಲ, ಅಣ್ಣ ನಾನು ಎಲ್ಲಾನು ಒಪ್ಕೋತೀನಿ. ಏನಿದೆ ಅದರಲ್ಲಿ? ನಾನು ಎಲ್ಲಾನು ಒಪ್ಕೋತೀನಿ. ಯಾವ ಸ್ಟೋರಿ ಕೇಳಿದ್ರೆ ಒಪ್ಕೋತೀನಿ. ಮರ್ತೋಯ್ತಾ ಚಾನ್ಸೇ ಅಣ್ಣ, ಡೆಮಿನೇಷನ್ ಇನ್ನೂ ಆಗಿಲ್ಲ ಅಣ್ಣ. ಅದಕ್ಕಲ್ಲ, ಆಯ್ತಾ. ಮೋಸ್ಟ್ಲಿ ನಾನು ಹೇಳಿದ್ದು, ಯಾರೋ ಒಬ್ರು ಕೇಳಿದ್ರು, ಒಂದು ಹಾವು ಕಚ್ಚಿತು ನಂಗೆ. ಡಾಕ್ಟ್ರು ಶೇಖರ್, ವೀರಣ್ಣಗೌಡ, ಪದ್ಮನಾಭನ್, ಜೋಶಿ, ಇಡೀ KR ಹಾಸ್ಪಿಟ್ಲ್ ಸ್ಟಾಫ್ ನನ್ನ ಉಳಿಸ್ಕೊಳಕ್ ಭಾರಿ ಹೋರಾಟ ಮಾಡಿ ಉಳಿಸ್ಕೊಂಡ್ರು. ಎಲ್ಲ ಆದ್ಮೇಲೆ ನನ್ನ ಫ್ರೆಂಡ್ಸ್ ನೆಂಟ್ರು ಕೇಳಿದ್ರು, ಹೆಂಗ್ ಹಾವು ಕಚ್ಚಿತು, ಯಾಕೆ ಕಚ್ಚಿತು ಅಂತ. ಇಷ್ಟೆಲ್ಲ ಹುಷಾರಾಗಿದ್ದರೆ ನನ್ಗೂ ದುರಂಕಾರ ಬಂತು ಅಂತ ಕಾಣುತ್ತೆ. ಭಗವಂತ ನಾನು ಹುಷಾರಾಗಿರುವಂತ ಒಂದು ಕಚ್ಚಿಸಿದಾನೆ ಇರ್ಬೋದು. ಅದು ಆ ಕ್ಷಣದಲ್ಲಿ ನಿಮ್ಗೆ ಬಂದ ಥಾಟ್, ಅದು ಕಾರಣ ಒಂದು 30-32 ವರ್ಷ ಹಿಂದೆ ಇರ್ಬೋದು. ಹುಷಾರು, ಜಾಸ್ತಿ ಮೆರಿಬೇಡ, ಹೆಣ್ಮಕ್ಳಿದ್ದಾರೆ ಅಂತ ಅವ್ರ ಎದುರು ಶೋಕಿ ಮಾಡಬೇಡ, ಹಾವು ಹಿಡ್ಕೊಂಡು. ನಾನೊಬ್ನೇ ಹಿಡಿಯೋದು, ಇನ್ಯಾರಿಲ್ಲ ಅನ್ಕೋಬೇಡ, ಮರಕ್ಕಿಂತ ಮರ ದೊಡ್ಡದಿರುತ್ತೆ ಇರ್ಬೋದು. ಭಗವಂತ ಒಂದು ಬ್ರೇಕ್ ಕೊಡ್ತಾನೆ. ಆ ಬ್ರೇಕ್ ತಗೊಂಡಾಗ ನಾವು ಹುಷಾರಾಗ್ಲಿಲ್ಲ ಅಂದ್ರೆ ಭಾರಿ ಕಷ್ಟ. ಈಗ ನಿಮ್ಗೆ ಜಾತಕದಲ್ಲಿ 7.5 ನಡೀತಿದೆ ಅಂತಾರೆ. 7.5 ಅಂದ್ರೆ ಶನಿ ಪರಮಾತ್ಮ. ಅವನ್ ಬರೋದು ಏನಕ್ಕೆ ಅಂದ್ರೆ ನಿಮ್ಮನ್ನ ಹಾಳು ಮಾಡಕ್ ಬರಲ್ಲ, ನಿಮ್ಮನ್ನ ಪಾಲಿಶ್ ಮಾಡಕ್ ಬರ್ತಾನೆ. ಕಷ್ಟ ಕೊಟ್ಟು 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 ಈಗ ಒಂದು ತಾಮ್ರದ ಚೆಂಬು ಕಿಲ್ಬಿಡ್ದೋಗಿದೆ, ಅದಕ್ಕೆ ನೀವು ಯಾವ್ಯಾವ್ದು ಹಾಕ್ತೀರಾ, ಬೂದಿ ಹಾಕ್ತೀರಾ, ಎಲ್ಲ ಹಾಕ್ತೀರಾ, ಎಲ್ಲ ಹಾಕಿ ಹುಣಸೆ ಹಣ್ಣು ಹಾಕಿ ನೀಟಾಗಿ ಉಜ್ಜಿ ಪಾಲಿಶ್ ಬರೆಸ್ತೀರ. ಆ ಥರ ನಮಗೆ ಒಂದು ಪಾಲಿಶ್ ಬರೆಸ್ತಾನೆ. ಅವ್ನು ಬಂದು ಹೋದ್ಮೇಲೆ ನೋಡಿ ನೀವು ಶೈನ್ ಆಗ್ಬಿಡ್ತೀರಾ. ಎಲ್ಲರೂ ಶನಿ ಪರಮಾತ್ಮಂಗೆ ಬೈತಾರೆ, ಪಾಲಿಶ್ ಮಾಡಕ್ ಬರ್ತಾನೆ. ಶನಿ ಕಾಟ ಅಯ್ಯೋ ಹಾಗೆ ಹೀಗೆ. ನೋನು ಪಾಲಿಶ್ ಮಾಡಕ್ ಬರ್ತಾ ಇದ್ದಾನೆ ಪರಮಾತ್ಮ, ತಿಳ್ಕೊಳ್ಳಿ. ಎಚ್ಚರಿಕೆ ಕೊಡಕ್ ಬರ್ತಾ ಇದ್ದಾನೆ, ಹುಷಾರಾಗಿರು ಅಂತ ಹೇಳಕ್ ಬರ್ತಾ ಇದ್ದಾನೆ. ಏನಂದ್ರೆ ಇವತ್ತಿನ ದಿನ ನೀವ್ ಏನಂತೀರಾ, ಶನಿ ಪರಮಾತ್ಮ ಅಂತೀರಾ. ಅವನಿಲ್ಲದೆ ನಿಮ್ಗೆ ಕೆಲ್ಸನೇ ನಡೆಯಲ್ಲ, ನೀವ್ ಸತ್ತೋಗ್ಬಿಡ್ತೀರಾ. ಶನಿ ಇಲ್ಲ ಅಂದ್ರೆ, ಶನಿದು ಮೆಟಲ್ ಯಾವ್ದು? ಕಬ್ಬಿಣ. ನಿಮ್ ಬಾಡಿಲಿ ಐರನ್ ಇಲ್ದೇ ಏನಾಗುತ್ತೆ ನಿಮ್ಗೆ?
ಆಯ್ತು. ಮನೇಲಿ ಗುದ್ಲಿ ಪೂಜೆ ಮಾಡ್ತೀರಲ್ವಾ? ಚಿನ್ನದಾರ ತರ್ತೀರಾ, ಚಿನ್ನದ ಮಂಡ್ಲೆ ತರ್ತೀರಾ, ಚಿನ್ನದ ಗುದ್ಲಿ ತರ್ತೀರಾ? ಎಲ್ಲಿಂದ ಶುರು ಆಗುತ್ತೆ? ಮೇಲ್ಗಡೆ ತಾರಸಿಗೆ ರಾಡಾಕು ಚಿನ್ನದ ಹಾಕ್ತೀರಾ, ಬೆಳ್ಳಿದ್ ಹಾಕ್ತೀರಾ, ತಾಮ್ರದ ಹಾಕ್ತೀರಾ, ಯಾವ್ದು ಹಾಕ್ತೀರಾ? ಅವ್ನು ಇರ್ಲೇಬೇಕು. ಐರನ್ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಏನು ನಡೆಯಲ್ಲ. ಐರನ್ ಇಲ್ಲ ಅಂದ್ರೆ ಯೂರನ್. ಯೂರನ್ ಅಲ್ವಾ? ದಟ್ ಈಸ್ ಶನಿ. ಅವ್ನು ಪಾಲಿಶ್ ಮಾಡಕ್ ಬರ್ತಾನೆ. ನೀವ್ ಹೆದರ್ಕೋಬೇಡಿ. ಶನಿ ಕಾಟ ಅಂತೆ 7.5 ಅಂತ ಹಂಗಾಗ್ಬಿಡುತ್ತೆ. ಏನೂ ಆಗಲ್ಲ, ಏನೂ ಆಗಲ್ಲ. ಪಾಲಿಶ್ ಮಾಡ್ತಾ ಇದ್ದಾನೆ, ನೈಸ್ ಆಗ್ತಾ ಇದ್ದೀರಾ, ಹೊಳಿತಾ ಇದ್ದೀರಾ. ಎಲ್ಲ ಆದ್ಮೇಲೆ ಚಿನ್ನ ಕಲ್ಲಿಂದ ತೆಗಿತಾರೆ, ಆ ತುಂಡೆಲ್ಲ ಜೋಡಿಸ್ತಾರೆ, ಚೆನ್ನಾಗಿ ಒಂದಿದಕ್ಕ ಕಾಯಿಸ್ತಾರೆ, ಬೆಂದ ಅದನ್ನೊಂದು ಗಟ್ಟಿ ಮಾಡ್ತಾರೆ, ಗಟ್ಟಿ ಮಾಡಿ ಆಭರಣ ಮಾಡ್ತಾರೆ, ಆಭರಣ ಮಾಡಿ ಹರಳಾಕ್ತಾರೆ, ಹರಳಾಕ್ಬಿಟ್ಟು ಪಾಲಿಶ್ ಕೊಡ್ತಾರೆ, ಪಾಲಿಶ್ ಕೊಟ್ಟು ಶೋರೂಮಲ್ಲಿ ನೇತಾಕ್ತಾರೆ, ಪಳ 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 ಅಂತ ಹೊಳೆಯುತ್ತೆ. ಇದ್ರ ಮೂಲ ಯಾರಿಗೂ ಗೊತ್ತಿಲ್ಲ. ಇಷ್ಟಾಗ್ಬೇಕಾದ್ರೆ ಎಷ್ಟು ಪ್ರೋಸೆಸ್ ಆಯ್ತು. ಆ ಥರ ಆಗ್ಬೇಕು ಅನ್ನೋದಕ್ಕೆ ಪರಮಾತ್ಮ ನಿಮ್ಗೆ ಒಂದು 7 ವರ್ಷ ಬರ್ತಾನೆ. ಏನು ನೀವೇನು ಜೀವ ಕಳ್ಕೊಳ್ಳೋಂಗೇನಿಲ್ಲ. ಶನಿ ಕಾಡ್ತಲ್ಲೂ ನೀವು ಊಟ ಮಾಡ್ತಾ ಇದ್ದೀರಾ, ಶನಿ ಕಾಡ್ತಲ್ಲೂ ಹಾಸಿಗೆ ಮೇಲೆ ಮಲಗಿದ್ದೀರಾ, ಶನಿ ಕಾಡ್ತಲ್ಲೂ ಹೆಂಡತಿ ಜೊತೆನೇ ಇದ್ದೀರಾ, ಶನಿ ಕಾಡ್ತಲ್ಲಿ ಮಕ್ಕಳ ಜೊತೆನೇ ಇದ್ದೀರಾ. ಸೆಕೆಯಾದಾಗ ಆಗ್ಲೂ ಫ್ಯಾನ್ ಹಾಕೋತೀರಾ, ಚಳಿಯಾದಾಗ ಬ್ಲ್ಯಾಂಕೆಟು ಓದ್ಕೋತೀರಾ. ನೀವೇನು ಊರ್ ಬಿಟ್ಟು ಹೋಗಿಲ್ಲ, ನಿಮ್ಮ ಫ್ಯಾಮಿಲಿ ಜೊತೆನೇ ಇದ್ದೀರಾ. ಸ್ವಲ್ಪ ಸಾಲಾಗಿಲ್ಲ ಆಗಿರ್ಬೋದು, ಸ್ವಯಂಕೃತ ಅಪರಾಧ. ಪಾಲಿಶ್ ಮಾಡಿ ಹೋಗ್ತಾನೆ. ಆಮೇಲೆ ನೀವು ಚೆನ್ನಾಗಾದಾಗ ಶನಿನಾಗ ಜ್ಞಾಪಿಸ್ಕೊಳ್ಳಲ್ಲ ನೀವು ಪಾಲಿಶ್ ಮಾಡ್ದಂತ. ಇವತ್ತು ನನಗೆ ಏಟ್ ಹೊಡೆದಿರೋ ಮಾಸ್ಟರ್ಗಳ ಮನೆಗೆ ಹೋಗ್ತೀನಿ. ಸೆಪ್ಟೆಂಬರ್ 5ನೇ ತಾರೀಕು. ಈಗಲೂ ಒಂದಷ್ಟು ಜನ ಮೇಸ್ಟರ್ಗಳು ಎಲ್ಲರ ಮನೆಗೂ ಕಾಲಿಗೆ ನಮಸ್ಕಾರ ಮಾಡ್ತೀನಿ ನಾನು. ಯಾಕೆ ನನ್ನ ತಿದ್ದಿರೋರು ಅವರು. ಒಂದ್ ಅಕ್ಷರವನ್ನ ಕಲಿಸಿದಾತ ಗುರು. ಕತ್ತಲಿಂದ ಬೆಳಗ್ಗೆ ಕರ್ಕೊಂಡು ಹೋಗೋನ್ ಗುರು. ಅವ್ರ ಮನೆಗೆ ಹೋಗ್ತೀನಿ, ಅವ್ರು ಕೇಳ್ತಾರೆ ನನ್ನ, ಅಯ್ಯೋ ಮುಂಡೆದೆ ನೀನ್ ಲಾಸ್ಟ್ ಬೆಂಚ್ ಸ್ಟೂಡೆಂಟು, ನೀನ್ ಬರ್ತೀಯ ನಮ್ ನೋಡಕ್ಕೆ ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲಿ ಎಲ್ಲಿ ಅಂತಾರೆ. ನಾನು ಹೇಳ್ತೀನಿ, ಮೇಷ್ಟ್ರೆ ನಿಮ್ ಕಣ್ಣು ರ್ಯಾಂಕ್ ಸ್ಟೂಡೆಂಟ್ಸ್ ಮೇಲೆ ಇರುತ್ತೆ, ನಮ್ ಕಣ್ಣು ನಿಮ್ ಮೇಲೆ ಇರುತ್ತೆ. ನೀವು ತಪ್ಪು ಮಾಡಿದಿಷ್ಟೇ ಮೇಷ್ಟ್ರೆ. ಓದ್ದೇ ಇರೋರು ಹಿಂದೆ ಕೂರ್ಸಿ, ಓದೋರು ನಮ್ ಮುಂದೆ ಕೂರ್ಸಿದ್ರಿ. ಅವ್ರು ಹೆಂಗಿದ್ರು ಓದ್ತೀರಿ, ಹಿಂದೆ ಕೂರ್ಸ್ಬಿಟ್ಟು ನಮ್ಮನ್ನ ಮುಂದೆ ಕೂರ್ಸಿದ್ರೆ ನಾವು ರ್ಯಾಂಕ್ ಬರ್ತಿಲ್ವಾ ಮೇಷ್ಟ್ರೆ? ಬೈದಲ್ಲಾದ್ರೂ ಓದ್ತಿದ್ವಿ ತಾನೆ ನಾವು. ಮೇಷ್ಟ್ರೆ ಹೋಗೋ ತರಲೇ ಮುಂಡೆದೆ, ಈಗಲೂ ಅದೇ ತರ ಮಾತಾಡ್ತಿಯಲ್ಲೋ ಅಂತಾರೆ. ಸ್ಕೂಲ್ಗೆಲ್ಲ ಅವೆಲ್ಲ ತಗೊಂಡು ಹೋಗ್ಬಿಡ್ತಿದ್ದೆ ನಾನು ಚಿಕ್ಕಂದಲ್ಲಿದ್ದಾಗ. 7ನೇ ಕ್ಲಾಸ್ 8ನೇ ಕ್ಲಾಸ್ ಎಲ್ಲ ತಲೆ ಮೇಲೆ ಹೊಡಿಯೋರು, ಮೇಷ್ಟ್ರೆ ಬಿಟ್ಬಿಟ್ಟು ಬಾ ಹೋಗು ಅಂತ. ಆಯ್ತಾ? ನಾನ್ ವೆನಮಸ್. ಇವತ್ತು ಹೇಳದಿಷ್ಟೇ, ಅಂತ ಮೇಷ್ಟ್ರುಗಳು ಇವಾಗಿನ ಕಾಲದಲ್ಲಿ ಸಿಗಲ್ಲ. ಎಷ್ಟು ಭಯ ಆಗೋದು. ಮೇಷ್ಟ್ರು ಬರ್ತೀರ ಗಡ 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 ನಡೀತೀವಿ. ಭಯ ಇಲ್ಲ, ಭಕ್ತಿ ಇಲ್ಲ. ಯಾವಾಗ ಪ್ರಾಥಮಿಕ ಶಿಕ್ಷಣ ಭಯ ಮೇಸ್ಟ್ರಿಗೆ ಜಾಸ್ತಿ ಇರುತ್ತ ಅಂತ. ಈಗ ಅವಾಗ ನಮಗಿತ್ತು, ಇವಾಗ ಮೇಷ್ಟ್ರಿಗೆ ಭಯ. ಹಿಂದೆ ನಾವು ಕ್ಲಾಸಿಗೆ ಬರ್ದೇನೆ ಮೇಷ್ಟ್ರು ಬಂದು ಕರ್ಕೊಂಡು ಹೋಗೋರು. ಇವಾಗ ಬರ್ದೇ ಇದ್ರೆ ಸಾಕಪ್ಪ ಅಂತಾರೆ ಮೇಷ್ಟ್ರು. ಪರಿಸ್ಥಿತಿ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ. ಈಗಿನ ಮಕ್ಕಳು ಗುರುವೇನ್ ಮಹಾ ಅಂತಾರೆ. ಗುರು ಏನ್ ಮಹಾ. ಹೇಗೆ ಅಂದ್ರೆ ಭಯ ಭಕ್ತಿ ಹೊಟ್ಟೋಯ್ತು. ಯಾವಾಗ ಪ್ರಾಥಮಿಕ ಶಿಕ್ಷಣದಲ್ಲಿ ಶಿಕ್ಷೆ ಹೊಟ್ಟೋಯ್ತು, ಆವಾಗ ಭಯ ಭಕ್ತಿ ಹೊಟ್ಟೋಯ್ತು. ಹಿಂದೆ ನಮ್ಮಪ್ಪ ಇನ್ನೊಂದು 4 ಬಡೀರಿ, ಅವನಿಗೆ ಇನ್ನೊಂದು 4 ಹೊಡೀರಿ, ನನ್ನ ಮಗನ ಚಿಚ್ಚಿ ಸಾಯಿಸ್ಬಿಡಿ, ನಮ್ಗೆ ಯೋಚನೆ ಮಾಡಲ್ಲ ಅಂತಿರು. ಇವಾಗ ಜಸ್ಟ್ ಒಂದು ಏಟ್ ಹೊಡೆದ್ರೆ ಆ ಮಗು ಕಂಪ್ಲೇಂಟ್ ಮಾಡಿದ್ರೆ ಎಲ್ಲ ಸ್ಟ್ರೈಕ್ ಮಾಡಿ ಆ ಟೀಚರ್ನ ಸಸ್ಪೆಂಡ್ ಮಾಡೋ ತನಕ ಬಿಡಲ್ಲ. ಅದೇ ಭಯ ಆ ಕಡೆಗಿದೆ ಅಂತ ಹೆದರ್ತಾರೆ ಮೇಷ್ಟ್ರುಗಳು. ಹಿಂದೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸಾಯಂಕಾಲ 5 ಗಂಟೆಗೆ ಮನೆಗೆ ಬಾ ಪಾಠ ಕೇಳ್ಕೊಡ್ತೀನಿ ಅನ್ನೋರು. ಕೂರ್ಸ್ಕೊಂಡು ಅದು ಬಾಯಿಗೆ ಬರೋ ತನಕ ಮನೆಗೆ ಬಿಡ್ತಿರ್ಲಿಲ್ಲ. ಆ ರೀತಿಯ ಒಂದು ಡೆಡಿಕೇಶನ್ ಅವರಲ್ಲೂ ತುಂಬಾ ಇತ್ತು. ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡ್ತಿದ್ರು. ಹೊಡಿಯೋರು ಆ ಥರ ಈ ಥರ ಹೊಡಿತಿರ್ಲಿಲ್ಲ. ಇವತ್ತ ಭಕ್ತಿ ಹೊರಟೋಗಿದೆ, ಭಯ ಹೊರಟೋಗಿದೆ, ಬೇಜಾರಾಗುತ್ತೆ. ಫ್ಯೂಚರ್ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿಂದ ಈ 30-32 ವರ್ಷಗಳ ಜರ್ನಿ. ಸೊ ಆದ್ರೆ ಇದೀಗ ನೀವು ಆ ಕ್ಷಣದಿಂದ ನೀವು ಇಷ್ಟೆಲ್ಲ ವಿಚಾರಗಳನ್ನ ಮಾತಾಡ್ತಿರಲ್ಲ, ಅಂದ್ರೆ ಇದು ಅಷ್ಟೆಲ್ಲ ಓದ್ತೀರಾ ನೀವು ಅಥವಾ ಹೇಗದು? ಹಾಗೆ ನಾನು ದಿನಕ್ಕೆ ಕೆಲವು ಪುಸ್ತಕಗಳನ್ನ, ಬದುಕಲು ಕಲೀರಿ, ಬದುಕು ಎಂದರೇನು, ಯಾವ ಥರ ಬದುಕಬೇಕು ಪುಸ್ತಕಗಳು ನಿಮ್ಮಂಥವ್ರು ಬರ್ದಿರ್ತೀರಲ್ಲ, ಯಾರು ಗೊತ್ತು. ಅದನ್ನು ಒಂದು 3 ಪೇಜ್ ಓದ್ತೀನಿ. ಅದ್ರಲ್ಲಿ ಯಾವ್ದು ಬೇಕಾದ್ರೆ ಅಂಡರ್ಲೈನ್ ಮಾಡ್ಕೋತೀನಿ, ಅದನ್ನು ತಲೆಯಲ್ಲಿ ಇಟ್ಕೋತೀನಿ. ಮಕ್ಕಳಿಗೆ ಸ್ನೇಕ್ಸ್ ಬಗ್ಗೆ ಅವೇರ್ನೆಸ್ ಕೊಡೋಕೆ ಹೋದಾಗ ಇದೆಲ್ಲ ಹೇಳ್ತಾ ಹೋಗ್ತೀನಿ. ಬರೀ ಸ್ನೇಕ್ಸ್ ಬಗ್ಗೆ ಒಂದೇ ಹೇಳಲ್ಲ. ಈ ಥರ ಇರುವಾಗ ಏನಾಯಿತು, ಒಬ್ಬ ನಮ್ಮ ರಿಲೇಷನ್ನೇ ಸುಮಾರು ಲಕ್ಷ ಮೋಸ ಮಾಡಿಬಿಟ್ಟ, ಶ್ಯೂರಿಟಿ ಹಾಕ್ಬಿಟ್ಟು. ಅನಿಲ್ ಅಂತ, ಅವನೆಲ್ಲೋದ ಏನೋ ಗೊತ್ತಿಲ್ಲ. ಯಾವುದೋ ಬಿಸ್ನೆಸ್ಗೆ ನಮ್ಮ ಮಿಸಸ್ ಜೊತೆ ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳಿ ಇಸ್ಕೊಟ್ಬಿಟ್ಟೆ. ಅವನಿಗೆ ಇಸ್ಕೊಟ್ಟಿದ್ದು ಸುಮಾರು ಒಂದು 60-70 ಲಕ್ಷ. ಅವನು ಎತ್ಕೊಂಡು ಎದ್ಬಿಟ್ಟ. ನಾನು ಹೇಳ್ತಾ ಇದ್ದೆ ನಮ್ಮ ಮನೆಯೊಳಗೆ, ಎದ್ಬಿಡ್ತೀನಿ, ನೀವು ಯಾರನ್ನೂ ನಂಬಲ್ಲ ಕಣ್ರಿ, ಯಾರನ್ನೂ ನಂಬಲ್ಲ ಅಂತಿದ್ಲು.
ಒಂದಿನ ಬೆಳಗಿನ ಜಾವ 4 ಗಂಟೆಗೆ ಯಾಕೋ ನನಗೆ ಎಚ್ಚರ ಆಯಿತು, ಎಬ್ಬಿಸ್ದೆ ಅವಳನ್ನ. ಏನು ಅನಿಲ ಎದ್ಬಿಡ್ತಾನೆ ನನ್ನ ವಾರದಲ್ಲಿ ಅಂದೆ. ಮುಚ್ಕೊಂಡು ಮಲ್ಕೊಳ್ರಿ, ನೀವು ಯಾರನ್ನೂ ನಂಬಲ್ಲ ಅಂದ್ರೆ ಒಂದು ವಾರಕ್ಕೆ ಎದ್ಬಿಟ್ಟ. 70 ಲಕ್ಷ ತಲೆ ಮೇಲೆ ಬಂತು. 50 ವರ್ಷ ಒಂದೇ ಮನೇಲಿ ವಾಸ ಮಾಡಿದ್ವಿ. 72ರಿಂದ 2002 ತನಕ ಬೃಂದಾವನ ಎಕ್ಸ್ಟೆನ್ಷನಲ್ಲಿ 2000 ಇಸ್ವಿ ತನಕ. ಆ ಮನೆ ಮಾರಿ ಸಾಲ ತೀರಿಸ್ತೆ. ನಿಮ್ಮ ಇಸ್ಕೊಂಡ್ಮೇಲೆ ಕೊಡ್ಬೇಕು ತಾನೆ. ನಮ್ಮಪ್ಪ ಒಂದು ಹೇಳ್ತಾ ಇದ್ದ, ಪ್ರದೀಪ್, ನೀನು ಪ್ರದೀಪನ ಹತ್ರ 10 ರೂಪಾಯಿ ಸಾಲ ಅಂತ ಇಸ್ಕೊಂಡ್ರೆ ಆ ಸಾಲ ತೀರ್ಸೋ ತನಕ ನೀನು ಸುಬ್ಬಣ್ಣನ ಮಗ ಅಲ್ಲ, ಪ್ರದೀಪನ್ ಮಗ. ಆ ಸಾಲ ತೀರ್ಸಿದ್ಮೇಲೆ ಸುಬ್ಬಣ್ಣನ ಮಗ. ಯಾರ್ದು ಋಣ ಇಟ್ಕೋಬೇಡ. ನಮ್ಮಮ್ಮ ಸಾಯುವಾಗ ಹೇಳಿದ್ದು ಅಷ್ಟೇ, ಯಾರ್ದು ಋಣ ಇಟ್ಕೋಬೇಡ. ತೀರ್ಸ್ದೆ. KRS ರೋಡ್ ಮಂಟಿಲಿ ಒಂದು ಜಾಗ, ಅಲ್ಲಿ ಒಂದು ಮನೆ ಕಟ್ಕೊಂಡು ಒಂದು ಸಾಯಿಬಾಬಾ ಟೆಂಪಲ್ ಮಾಡಿದೆ. ಒಂದು ಗೋಶಾಲೆ, 17 ಹಸುಗಳಿದೆ, ಒಂದು 15-20 ನಾಯಿಗಳಿದೆ. ನಾನು ಚಿಕ್ಕಂದಲ್ಲಿದ್ದಾಗ ನಂಗೆ 6 ವರ್ಷದ ಹುಡುಗ ಇದ್ದೆ, ನಂತರ 30 ನಾಯಿ ಇತ್ತು. ನಮ್ಮ ಏರಿಯಾ ಹುಡುಗರನ್ನ ನಾಯಿ ಶಾಮ ಅಂತ ಕರೆಯೋರಾಗ. ಆ ಪ್ರಾಣಿಗಳು ಇವತ್ತು ಇದೆ. ಅದನ್ನೆಲ್ಲ ನೋಡಿಕೊಂಡು ಬರೋ ಭಕ್ತರಿಗೆ ಇವತ್ತು ನಮ್ಮ ದೇವಸ್ಥಾನಕ್ಕೆ ಬನ್ನಿ, ಅರ್ಚನೆಗಿಷ್ಟು, ಅಭಿಷೇಕಕ್ಕಿಷ್ಟು, ಸತ್ಯನಾರಾಯಣ ಪೂಜೆಗೆ ಎಲ್ಲೂ ಬೋರ್ಡ್ ಹಾಕಿಲ್ಲ. ನನಗೆ ಬೇಕಾಗಿರೋ ಭಕ್ತರು ಮಾತ್ರ ಬರಬೇಕು, ಅವನ್ನ ಪ್ರಾರ್ಥನೆ ಮಾಡ್ಕೋಬೇಕು, ಅವನಲ್ಲಿ ಕಷ್ಟ ಹೇಳ್ಕೋಬೇಕು, ಪರಿಹಾರ ತಗೋಬೇಕು, ಅವರೇ ಹೋಗ್ಬೇಕು. ಈ ಥರ ಮಾಡಿದ್ದೀನಿ. ಆ ಗೋಗಳು ಅಷ್ಟೇ, ನೆಮ್ಮದಿಯಾಗಿ 17 ಹಸು ನೆಮ್ಮದಿಯಾಗಿ ನೋಡ್ಕೊತಾ ಇದ್ದೀನಿ. ಇಲ್ಲಿ ತನಕ ನನ್ನ ಪ್ರಾಣಿಗಳನ್ನ ಸಾಕ್ತಿರೋದೆ ನಾಗ. ಕೃಷ್ಣವರ್ಧನ್ ಒಂದು ಫಿಲಮ್ ಬಂದಿತ್ತು, ಜ್ಞಾಪಕ ಇದೆ ನಿಮ್ಮಲ್ಲಿ ನಿಮಗೆ? ನಾಗ, ಕಾಳ, ಭೈರವ ಅಂತ. ಅಥವಾ 3 ನಾಗ, ಕಾಳ ಅಂದರೆ ಹಸು, ಭೈರವ ಅಂದರೆ ನಾಯಿ, 3. ಆ ಹಾವಿಂದ ಈ ಪ್ರಾಣಿಗಳೆಲ್ಲ ಸಂರಕ್ಷಣೆ ಆಗ್ತಾ ಇದೆ. ಯಾರ್ದಾರ ಮನೆಗೆ ಹಾವು ಹಿಡಿಯೋಕೆ ಹೋದಾಗ ಕೇಳ್ತಾರೆ ಎಷ್ಟು ಕೊಡಬೇಕು ಅಂತ. ನಿಮ್ಮ ಕೈ ಮುಗಿತೀನಿ ಸರ್, ಇಷ್ಟು ಅಂತ ಹೇಳಲ್ಲ ಎಲ್ಲೂ. ನನ್ನ ಗೋಶಾಲೆ ಇದೆ, ಒಂದಷ್ಟು ನಾಯಿಗಳಿದೆ. ನಿಮ್ಮ ಪ್ರೀತಿಯಿಂದ ದಿಲ್ಸೆ ಕೊಡಿ, ದಿಮಾಕ್ಸಿಂದ ಕೊಡಬೇಡಿ. ಬೈಕೊಂಡು ಕೊಡ್ಬೇಡಿ, ನಮ್ಮ ಹಸುಗಳಿಗೆ ಜೀರ್ಣಶಕ್ತಿ ಆಗಲ್ಲ. ಖುಷಿ ಆದರೆ 1 ರೂಪಾಯಿ ಕೊಡಿ, ಇಲ್ಲ ಏನೂ ಕೊಡಬೇಡಿ. ನೋಡಿ, ನೀರು ಕೊಡಿ. ಇವತ್ತು ಅಷ್ಟೇ ಕೆಲವರು 100 ಕೊಡ್ತಾರೆ, 100 ಕೊಡೋರು 200 ಕೊಡ್ತಾರೆ, ಮ್ಯಾಕ್ಸಿಮಮ್ 500 ರೂಪಾಯಿ ಕೊಡ್ತಾರೆ. ಅದರಲ್ಲಿ ನನ್ನ ಹಸು ಬೂಸ, ಹುಲ್ಲು, ಹಿಂಡಿ ಇದನ್ನೆಲ್ಲ ತೊಗೊಂಡೋಗಿ ಆರಾಮಾಗಿವೆ. ಎಲ್ಲ ಹಸುಗಳು ನೆಮ್ಮದಿಯಾಗಿದೆ. ಈ ಥರ ಮಾಡ್ಕೊಂಡು ಜೀವನನ 2050 ನಂಗೆ 55 ವರ್ಷ ಇರುವಾಗ ಜೀವನ ಇಷ್ಟೇ ಅಂತ ಗೊತ್ತಾಗೋಯ್ತು. ದುಡ್ಡಿಂದ ಏನು ತೊಗೊಳಕ್ಕಾಗಲ್ಲ ಅಂತ ಗೊತ್ತಾಗೋಯ್ತು. ನೆಮ್ಮದಿ ಸುಖ ಅಂಗಡಿಲಿ ಮಾರಲ್ಲ, ನಮ್ಮ ಕಷ್ಟನ ಅಂಗಡಿಯವನು ತೊಗೊಳಲ್ಲ. ಜೀವನ ಇಷ್ಟೇ ಅಂತ ಗೊತ್ತಾಗೋಯ್ತು. ಅವಾಗಿಂದ ಡಿಸೈಡ್ ಮಾಡಿದೆ, ಈ ಮೂಕ ಪ್ರಾಣಿಗಳ ಒಂದು ಸೇವೆ ಮಾಡಿದ್ರೆ ಭಗವಂತ ಮೆಚ್ತಾನೆ ಅಂಥೇಳಿ ಈ ಪ್ರಾಣಿಗಳ ಜೊತೆ ನಾನು ಒಂದು ಪ್ರಾಣಿಯಾಗಿ ಬದುಕ್ತಾ ಇದ್ದೀನಿ. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಕೇಳ್ತಾರೆ, ಹೆಂಗಿದ್ದೋ ನೀನು, ಈ ಥರ ಆಗ್ತೀಯ ಅಂದ್ಕೊಂಡಿರ್ಲಿಲ್ವೋ, ಸಗಣಿ ಎತ್ತಿತ್ತೆ ಅಂದ್ಕೊಂಡಿರ್ಲಿಲ್ವೋ, ಕೊಟ್ಟಿಗೆ ಕ್ಲೀನ್ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ವೋ, ನಾಯಿ ಸ್ನಾನ ಮಾಡಿಸಿ ಅಂತ ಗೊತ್ತಿಲ್ವೋ, ನಾಯಿ ಗಲೀಜು ತೆಗಿತೆ ಅಂತ ಗೊತ್ತಿಲ್ವೋ. ಭಗವಂತ ಹೇಳಿದಾನೆ ನಾನು ಮಾಡ್ತಾ ಇದ್ದೀನಿ, ನಂದು ಏನಿಲ್ಲ. ಸುಮಾರು ಜನ ಬರ್ತಾರೆ ನಮ್ಗೊಂದು ನಾಯಿ ಕೊಡಿ ಅಂತ. ಫಸ್ಟು ನೀವು ನಾಯಿ ಗಲೀಜು ತೆಗಿಯಕ್ಕೆ ಇದ್ದೀರಾ ಹೇಳಿ, ನಾಯಿ ಕೊಡ್ತೀನಿ. ಫಸ್ಟ್ ಅದು ಗಲೀಜು ತೆಗಿಯಕ್ಕೆ ರೆಡಿ ಇರಬೇಕು. ನಾನು ಗಲೀಜು ಅನ್ನಲ್ಲ ಅದನ್ನ, ಅವ್ರಿಗೆ ಹೇಳೋದು ನಾನು. ಯಾಕೆಂದರೆ ಗಲೀಜು ಅನ್ನೋದು ಪ್ರಪಂಚದಲ್ಲಿ ಏನಿಲ್ಲ. ತಾಯಿ ಹೊಟ್ಟೆ ಗರ್ಭದ ಚೀಲ ಇದೆಯಲ್ಲ, ಆ ಚೀಲದೊಳಗೆ ಒಂದು ನೀರಿರುತ್ತೆ, ಅದು ಡ್ರೈನೇಜ್ ನೀರಿಗಿಂತ ಕೆಟ್ಟದಾಗಿರುತ್ತೆ. ಅದ್ರಲ್ಲಿ ನಾವು ಬದುಕಿದೀವಿ, ಆ ಗಲೀಜು ನೀರಲ್ಲೇ ಬಂದವ್ರು ನಾವು. ಅದನ್ನು ಗಲೀಜು ಅಂತೀವಿ. ಗಲೀಜಲ್ಲ, ಅದು ತೆಗೆದಾಕಿ. ನಿಮ್ಮ ಮಕ್ಕಳು ಮಾಡ್ಕೊಂಡೆ ತೆಗೆದಾಕ್ತಿರಲ್ಲ, ತೆಗೆದಾಕಿ ಅದೇ ಥರ. ಅದಕ್ಕೇನು ಅಯ್ಯೋ ಆ ಥರ ಇದ್ರೆ ಬೇಡ, ಮತ್ತೆ ಬಂದು ನೋಡ್ಕೊಂಡೋಗಿ ಅಷ್ಟೇ, ಹೇಳ್ಬೇಡಿ. ಈಗ ನಾ ಹೇಳೋದು ಇಷ್ಟೇ ಅಣ್ಣ, ಜೀವನ ಏನಿಲ್ಲ ಅಣ್ಣ. ನಾವೇನು ಅಂದ್ಕೊಂಡಿದ್ದೀವಿ ಏನೂ ಇಲ್ಲ. ಸುಮ್ಮನೆ ಒಂದು ನಾಟಕ ಆಡ್ತಾ ಇದ್ದೀವಿ. ನಿಮ್ಗೊಂದು ಪಾತ್ರ ಕೊಟ್ಟಿದ್ದಾನೆ ಭಗವಂತ, ನನಗೊಂದು ಪಾತ್ರ ಕೊಟ್ಟಿದ್ದಾನೆ, ಅವ್ರಿಗೊಂದು ಪಾತ್ರ ಕೊಟ್ಟಿದ್ದಾನೆ. ಇದೆಲ್ಲ ಪಾತ್ರಗಳು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರಲ್ಲಿ ಶಕುನಿನೂ ಬರ್ತಾನೆ, ಶನಿ ಪರಮಾತ್ಮನೂ ಬರ್ತಾನೆ, ರಾವಣನೂ ಬರ್ತಾನೆ, ಕುಂಭಕರ್ಣನೂ ಬರ್ತಾನೆ. ಆದರೆ ರಾಮನೂ ಇರ್ತಾನೆ, ಕೃಷ್ಣನೂ ಇರ್ತಾನೆ ಅಂತ ಮರಿಬಾರ್ದು ಯಾವತ್ತು. ರಾಮನೂ ಇರ್ತಾನೆ, ಕೃಷ್ಣನೂ ಇರ್ತಾನೆ. ನೀವು ಇಷ್ಟೆಲ್ಲ ಹೇಳ್ತೀರಿ, ಇದು ಖಂಡಿತ ಇವೆಲ್ಲಾನು ಕೂಡ ನೀವು ಪುಸ್ತಕದಲ್ಲಿ ಅಂಡರ್ಲೈನ್ ಮಾಡಿದ್ದು, ಎಲ್ಲೋ ಮಾರ್ಕ್ ಮಾಡಿದ್ದಂತೂ ಖಂಡಿತ ಅಲ್ಲ. ಅದು ನಿಮ್ಮ ಪ್ರಾಸೆಸ್ ನಾವು ಒಳಗಡೆ ಹೋಗಿದ್ದಕ್ಕೆ ಈ ರೀತಿಯಾಗಿ ಹೊರಗೆ ಬರ್ತಾ ಇದೆ ಅನ್ಸುತ್ತೆ. ಅನುಭವ, ನೋವು ತುಂಬಾ ಮಾತಾಡ್ಸುತ್ತೆ. ಪುಸ್ತಕದಲ್ಲಿರೋದು ಜೊತೆ ಸೇರ್ಕೊಳುತ್ತೆ. ಅದಕ್ಕೆ ಇರತ್ತೆ. ಯಾವಾಗ ಮನುಷ್ಯನಿಗೆ ನೋವಾಗಕ್ಕೆ ಶುರು ಆಗುತ್ತೆ, ಅವನಿಗೆ ಈ ಥರ ಎಲ್ಲ ಮಾತುಗಳು ತಲೆ ಒಳಗೆ ಬರ್ತಾ ಇರುತ್ತೆ. ಬಟ್ ನನ್ನಂಥವ್ರಿಗೆ ಫಿಲ್ಟರ್ ಇಲ್ಲ, ಹೇಳ್ಬಿಡ್ತೀವಿ. ಕೆಲವರು ಅಯ್ಯೋ ನಮ್ಮ ಮನೆಯವ್ರು ಏನು ಅನ್ಕೊಂಡ್ಬಿಡ್ತಾರೋ, ಈ ಥರ ಮಾತಾಡ್ಬಿಟ್ರೆ ಪಬ್ಲಿಕ್ ಆಗ್ಬಿಟ್ಟು. ಏನಿದೆ ಬದನೆಕಾಯಿ, ಇರೋ ವಿಷಯನೇ ಮಾತಾಡ್ತಿರೋದು ನಾನು.
ಯಾವಾಗ ನೋವು, ಈಗ ಒಂದು ವಿಷಯ ಹೇಳ್ತೀವಪ್ಪ, ಕಾಲಿಗೆ ಮುಳ್ಳು ಚುಚ್ಚುತ್ತೆ ಅಂತ ನಾವೇನು ತಗೋತೀವಿ? ಅದೇ ಚಪ್ಪಲಿನೇ ಕಾಲು ಕಚ್ಬಿಟ್ರೆ ಏನು ಮಾಡ್ತೀರಾ? ಎಣ್ಣೆ ಹಾಕಿ ಮೆತ್ತಗೆ ಮಾಡ್ತೀವಿ ತಾನೆ. ಕಾಲಿಗೆ ಮುಳ್ಳು ಚುಚ್ಚುತ್ತೆ ಚಪ್ಪಲಿ ತೊಗೊಂಡ ಚಪ್ಪಲಿನೇ ಕಾಲು ಕಚ್ಚಿದ್ರೆ ಜೀವನ ಹೆಂಗಾಗ್ಬೇಕು ಲೆಕ್ಕ ಹಾಕಿ. ನೀನೇ ಸಾಕಿದ ಗಿಣಿ ಥರ ಆಗ್ಬಿಡುತ್ತೆ. ಸೊ ಅದಕ್ಕೆ ಪ್ರತಿಯೊಂದು ಜೀವನದಲ್ಲಿ ಲೆಸನ್, ಪ್ರತಿಯೊಂದು ಪಾಠನೇ ಜೀವನದಲ್ಲಿ, ಪ್ರತಿಯೊಂದು ಕ್ಷಣನೂ ಪಾಠನೇ. ನೋಡಿ, ಅಬ್ದುಲ್ ಕಲಾಂ ಜಿ ಅವ್ರ ಜೊತೆ ಒಂದು ವೇದಿಕೆ ಸಿಕ್ತು ನನಗೆ. 20 ನಿಮಿಷ ಮಾತಾಡಿದ್ದಾರೆ. ಶ್ಯಾಮ್, ಯು ನೋ ವಿಚ್ ಸ್ನೇಕ್ ಇಸ್ ಪಾರ್ಥೆನೋಜೆನೆಸಿಸ್? ಎಸ್ ಸರ್, ಇಟ್ಸ್ ಅ ಬ್ಲೈಂಡ್ ಸ್ನೇಕ್ ಸರ್. ದೇರ್ ಇಸ್ ನೋ ಮೇಲ್ ಸ್ನೇಕ್ ಸರ್, ಫೀಮೇಲ್ ಸ್ನೇಕ್ ಸರ್. ವಿಚ್ ಸ್ನೇಕ್ ಇಸ್ ನ್ಯೂರೋಟಾಕ್ಸಿನ್? ಕೋಬ್ರಾ ಅಂಡ್ ಕ್ರೇಡ್ ಸರ್. ಹಿಮೋಟಾಕ್ಸಿನ್? ವೈಪರ್ ಸರ್. ನಾನು ಕೇಳಿದೆ, ಸರ್ ಯು ನೋ ಎವ್ರಿಥಿಂಗ್, ಸ್ಟಿಲ್ ಯು ಆರ್ ಆಸ್ಕಿಂಗ್ ಮೀ ಸರ್ ವೈ? ಅನ್ ವಿ ವಾಂಟ್ ಟು ಬಿ ಎ ವೆರಿ ಗುಡ್ ಲಿಸನರ್ ಇನ್ ಅವರ್ ಲೈಫ್. ಒಂದು ಚಿಕ್ಕ ಮಗು ಏನೋ ಹೇಳ್ತಿದೆ ಅಂದಾಗ ಅದು ನಮಗೆ ಗೊತ್ತಿದ್ರೂ ಆ ವಿಷಯದಲ್ಲಿ ಮಧ್ಯೆ ಬಾಯಿ ಹಾಕ್ಬಾರ್ದು. ಯಾಕೆಂದರೆ ನಾವು ಬಾಯಿ ಹಾಕಿದ ತಕ್ಷಣ ನಿಲ್ಲಿಸ್ಬಿಡುತ್ತೆ. ನೆಕ್ಸ್ಟ್ ಯಾವುದೋ ಒಂದು ಹೊಸ ವಿಷಯ ನಮಗೆ ಗೊತ್ತಾಗಲ್ಲ, ಬಿಟ್ಬಿಡ್ಬೇಕು. ತಪ್ಪಿತ್ತ ಎಲ್ಲ ಹೇಳದ್ಮೇಲೆ ತಿದ್ದಣ, ನೀವು ಮಧ್ಯಾಹ್ನ ತಿದ್ದಕ್ಕೆ ಹೋಗ್ಬಿಟ್ರೆ ನಮಗೊಂದು ಹೊಸ ವಿಷಯ ಮಿಸ್ ಆಗ್ಬಿಡುತ್ತೆ. ಅವತ್ತು ದೊಡ್ಡ ದೊಡ್ಡ ವಿಜ್ಞಾನಿಗಳೆಲ್ಲ ಯಾರು ಓದೇ ಇಲ್ಲ, ಯಾರೋ ಹೋಗಿ ಮೊಟ್ಟೆ ಮೇಲೆ ಕುತ್ಕೊಂಡು ಕಾವು ಕೊಟ್ರು, ಬಲ್ಬ್ ಕಂಡು ತೊಟ್ಟಿ ಒಳಗೆ ಬಿದ್ರು, ಯುರೇಕಾ ಅಂತ ಓಡಿದ್ರು ಆರ್ಕಿಮಿಡೀಸ್. ಅವರೆಲ್ಲ ಏನು ಓದೇ ಇಲ್ಲ. ಅವ್ರಮ್ಮ ಮೊಟ್ಟೆ ಮೇಲೆ ಕೂತಿದ್ದ ಕುಂಡೆ ಮೇಲೆ ಹೊಡೆದ್ಬಿಟ್ಟು ಕಳಿಸಿದ್ರೆ, ಹೋಗಿ ನಾಯಿ ಮುಂಡೆ ಇದೆ ಅಂದಿದ್ರೆ ಅವನೇನು ಬರ್ತಿರ್ಲಿಲ್ಲ. ಇದ್ರಲ್ಲೇನೋ ವಿಶೇಷ ಇದೆ, ಮುಂದುವರಿ ಅಂದ್ರು. ಪ್ರತಿಯೊಬ್ಬರು ವಿಜ್ಞಾನಿಗಳು ಹಾಗೆ ಮಾಡಿದ್ದು. ಈಗಿನ ವಿಜ್ಞಾನಿಗಳು ಅವ್ರು ಬರ್ದಿರೋದನ್ನ ಓದ್ಬಿಟ್ಟು ವಿಜ್ಞಾನಿಗಳಾಗಿದ್ದಾರೆ. ರಿಯಲ್ ಸೈಂಟಿಸ್ಟ್ಗಳೆಲ್ಲ ಹಿಂದಿನ ಕಾಲದ ಮುನಿಗಳು, ಋಷಿಗಳು ವಿಭಿನ್ನವಾಗಿ ಯೋಚನೆ ಮಾಡಿದ್ರು. ಅದೇನೋ ಹೌದು. ಯಾವತ್ತೂ ಅಷ್ಟೇ, ನಾನು ಎಲ್ರಿಗೂ ಹೇಳೋದಿಷ್ಟೇ, ಯಾವ ಮಕ್ಕಳು ಪೆದ್ರಲ್ಲ. ನೀವು ಬೆಳೆಸ್ತಿರೋ ರೀತಿ ಪೆದ್ದೆ ತಂದಲ್ಲಿ ಬೆಳೆಸ್ತಾ ಇದ್ದೀರಾ. ಬರೀ ಪುಸ್ತಕ ಒಂದು ಕೊಟ್ಬಿಟ್ಟು ಓದು 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 ಅಂತ ಹಾಳು ಮಾಡ್ತೀರಾ. ವ್ಯವಹಾರ ಜ್ಞಾನನೇ ಹೇಳ್ಕೊಡ್ತಿಲ್ಲ ಮಕ್ಕಳಿಗೆ ಈಗ. ಆದ್ರೆ ಈ ತರ ನಾವು ಹೇಳಿ ಪ್ರಯೋಜನ ಏನಿದೆ? ಅವ್ರು ಮಾಡೋದನ್ನ ಮುಂದುವರಿಸ್ತಾರಲ್ಲ, ಹಾಗೆ ಮಾಡ್ತಾನೆ ಇರ್ತಾರಲ್ಲ. ನಾನು ಹೇಳೋದೇನೆಂದ್ರೆ, ಪ್ರತಿಯೊಬ್ಬ ತಂದೆ ತಾಯಿ ಮಾಡೋದಿಷ್ಟೇ. ನಾನು ಕಷ್ಟಪಟ್ಟಾಗೆ ನನ್ನ ಮಕ್ಕಳು ಕಷ್ಟಪಡಬಾರ್ದು. ಇಟ್ಸ್ ಎ ಬಿಗ್ ಕ್ರೈಮ್. ನಾನು ಕಷ್ಟಪಟ್ಟಿದ್ದೀನಿ, ನನಗಿಂತ ಜಾಸ್ತಿ ಕಷ್ಟಪಡು ಹೇಳ್ತೀನಿ. ಅದ ಹೆಂಗಾಗತ್ತೆ? ನಾನು ನನ್ನ ಮಗನಿಗೆ ಕಷ್ಟಪಡಬೇಡ ಅಂತ ಕೂತ್ ಜಾಗದಲ್ಲಿ ಊಟ ಮಾಡಿಸೋದು, ಮಲಗಿರೋ ಜಾಗದಲ್ಲಿ ಅಲ್ಲುಚ್ಸೋದು, ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋದು, ಕರ್ಕೊಂಬರೋದು, ಫ್ರೆಂಡ್ಸ್ ಜೊತೆ ಸೇರಿಸ್ದೇ ಇರೋದು, ನಾನೇ ತಂದು ತಿನ್ಸೋದೆಲ್ಲ ಮಾಡ್ತೀನಿ. ಅವನಿಗೆ ಲೋಕಜ್ಞಾನನೇ ಇಲ್ಲ. ನಾನು ಸತ್ತೋಗ್ಬಿಟ್ಟೆ. ನನ್ನ ಮಗನ ಪರಿಸ್ಥಿತಿ ಏನಾಗ? ಬಟ್ ಇರೋದು ಒಬ್ಬನೇ ಮಗನಲ್ಲ, ನನ್ಗೆ ಅವನ ಮೇಲೆ ಅಷ್ಟು ಇದೆ, ಅಥವಾ ಮಗಳಿರ್ಬಹುದು, ಇರ್ಲಿ, ಎಲ್ಲ ಸ್ಪೂನ್ ಫೀಡಿಂಗ್ ಮಾಡಿ ಎಲ್ಲ ಹೇಳ್ಬಿಟ್ಟೆ. ನಾನು ಎಲ್ಲ ಮಾಡ್ಬಿಟ್ಟೆ. ಲೋಕಜ್ಞಾನನೇ ಹೇಳ್ಕೊಳ್ಳಿಲ್ಲ, ವ್ಯವಹಾರ ಜ್ಞಾನ ಹೇಳ್ಕೊಳ್ಳಿಲ್ಲ, ನಾನು ಸತ್ತೋಗ್ಬಿಟ್ಟೆ. ನೆಕ್ಸ್ಟ್ ಡೇ ಅವನಿಗೆ ಹೊಸ ಪ್ರಪಂಚಕ್ಕೆ ಬಂದಂಗೆ ಆಗುತ್ತೆ. ಅವನಿಗೆ ಹೊಸದಾಗಿ ಹುಟ್ಟದಂಗ ಆಗುತ್ತೆ. ಅಪ್ಪ ನನ್ಗೆ ಊಟ ಮಾಡಿಸ್ತಿದ್ದ, ಅಪ್ಪ ನನ್ ಕರ್ಕೊಂಡು ಹೋಗ್ತಿದ್ದ, ಅಪ್ಪ ಟ್ಯೂಷನ್ ಬಿಡ್ತಿದ್ದ, ಅಪ್ಪ ಕೇಳಿದ್ದೆಲ್ಲ ತಂದು ಕೊಡ್ತಿದ್ದ, ಅಪ್ಪ ಗಾಡಿನ ಕೆಳಗೆ ಇಳಿಸ್ತಿಲ್ಲ, ಅಪ್ಪ ಎತ್ಕೊಂಡು ಹೋಗ್ತಿದ್ದ. ಸರಿ, ಒಪ್ಕೊಂಡೆ. ಇದಕ್ಕೆ ಸೊಲ್ಯೂಷನ್ ಏನು? ಅದಕ್ಕೆ ನಾ ಹೇಳೋದು, ದಯವಿಟ್ಟು ನಿಮ್ಮ ಮಕ್ಕಳಿಗೆ ವಿದ್ಯೆ ಜೊತೆ ಸಾಮಾಜಿಕ ಜ್ಞಾನ, ಲೋಕಜ್ಞಾನ, ವ್ಯವಹಾರ ಜ್ಞಾನ ಹೇಳ್ಕೊಡಿ. ಹೇಗೆ, ಎಲ್ಲಿಂದ ಶುರು ಮಾಡಿಸಿ ಚಿಕ್ಕಂದಿಂದನೇ. ಅವ್ರಿಗೆ ಗೊತ್ತಿರ್ಬೇಕಲ್ಲ. ಯಾರಿಗೆ? ಅಪ್ಪಂಗೆ ಗೊತ್ತಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಅವ್ರಪ್ಪ ಬಿಟ್ಟಿಲ್ಲ. ಇದೀಗ ಒಂಥರ ಒಂದು ಸೈಕಲ್ ಆಯ್ತು. ಈಗ ನೋಡಿ, ನನ್ನ ಮಗ 3 ವರ್ಷ ಆಯ್ತು ಬೇರೆ ಹೋಗ್ತೀನಿ ಅಂತ. ಹೋಗು ಒಂದೇ, ಬೇಡ, ಒಬ್ನೇ ಮಗ ನನ್ಗೆ. ಈ ಗೋಕುಲ ಮನೆ ಮಾಡ್ಕೊಂಡಿದ್ದಾನೆ, ಅವ್ನ ಪಾಡಿಗೆ ಅವ್ನು ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ನಾಳೆ ನಾನು ಸತ್ತೋದ್ರೆ ಅವ್ನು ಲೈಫ್ ಲೀಡ್ ಮಾಡ್ತಾನೆ, ಭಯ ಇಲ್ಲ ಅವನ್ಗೆ. ಅಪ್ಪ ಇಲ್ಲದೆ ನಾ ಬದುಕೋ ಶಕ್ತಿ ಇದೆ ಅಂತಾನೆ. ಆ ತರ ಇರ್ಬೇಕು, ಒಳ್ಳೆ ರೀತಿ ಒಳ್ಳೆತನವನ್ನು ಉಳಿಸ್ಕೊಂಡು ಹೋಗ್ಬೇಕು. ಇವತ್ತು ಅದಕ್ಕೆ ಹೇಳೋದು ಎಲ್ಲ ಪೇರೆಂಟ್ಸ್ಗೂ. ಹಿಂದೆ ನಮ್ಮ ಅಜ್ಜಿ 15 ಮಕ್ಳು ಸಾಕಿದ್ಲು, ನಮ್ಮಪ್ಪ 4 ಮಕ್ಳು ಸಾಕ್ತಾ. ಈಗಿನ ಜನ 1 ಮಕ್ಳು ಸಾಕಾಗ್ತಾ ಇಲ್ಲ. ಸೇಮ್, ನಮ್ದು ಆಲ್ಮೋಸ್ಟ್ ಸೇಮ್ ಸ್ಟೋರಿ. 1 ಮಕ್ಳು ಸಾಕಾಗ್ತಾ. ನನ್ನ ಅಜ್ಜಿ ಇಬ್ರು ಪುರ್ಸತ್ತಾಗಿರ್ತಿದ್ರು. ಅದಕ್ಕೆ ನೋಡಿ, 14 ಮಕ್ಳು ಇರ್ತಿತ್ತು. ತಾತಂಗೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ ಇಲ್ಲ, ಅಜ್ಜಿಗೆ ಯೂಟ್ರಸ್ ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ವರ್ಕ್ ಮಾಡ್ತಿತ್ತೆಲ್ಲ ಅಂಗಗಳು. ಲೇಮರ್ಸ್ ಥಿಯರಿ ಏನ್ ಹೇಳುತ್ತೆ? ಯಾವ ಅಂಗ ಜಾಸ್ತಿ ದಿನ ಕೆಲಸ ಮಾಡಿ ನಶಿಸಿ ಹೋಗುತ್ತೆ ಅನ್ನತ್ತೆ. ಅವ್ರಿಗೇನು ರೋಗನೇ ಇರ್ತಿರ್ಲಿಲ್ಲ, ಕ್ಯಾಲೋರೀಸ್ ಕರ್ಗಿಸ್ತಾ ಇದ್ರು. ಈಗಿನ ತರ ತಿಂದ್ಬಿಟ್ಟು ಅಲ್ಲೇ ಕೂತ್ಕೋತಿರ್ಲಿಲ್ಲ. ಈಗಿನ ತರ IVF ಸೆಂಟರ್ ಎಲ್ಲೂ ಇರ್ಲಿಲ್ಲ. ಈಗ ದಾರಿ ಹುಡ್ಕೊಂಡು ಹೋದ್ರೆ ನಿಮ್ಗೆ ಒಂದು ರಿಂಗ್ ರೋಡಲ್ಲಿ ಹುಡ್ಕೊಂಡು ಒಂದು 30-40 IVF ಸೆಂಟರ್ ಸಿಗುತ್ತೆ. ಅದ್ರಲ್ಲಿ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಮಗುವಿನ ನಗು ಬೇಕೆ, ನಮ್ಮನ್ನು ಸಂಪರ್ಕಿಸಿ. ಇಂಥ IVF ಸೆಂಟರ್. ಇವ್ನಿಗೇನಾಗಿದೆ, ಅವಳಿಗೇನಾಗಿದೆ, ಏನಾಯ್ತು? ಫುಡ್ ಹ್ಯಾಬಿಟೇಷನ್ ಚೇಂಜ್ ಆಯ್ತು,
ಮಲಗೋ ಚೇಂಜ್ ಆಯಿತು. 9 ಗಂಟೆಗೆ ಮಲಗ್ತಿದ್ರು, 10 ಗಂಟೆಗೆ ಮಲಗ್ತಿದ್ರು, ಬೆಳಿಗ್ಗೆ 5 ಗಂಟೆಗೆ ಹೇಳ್ತಿದ್ರು, ಟೈಮ್ ಊಟ ಮಾಡ್ತಿದ್ರು, ಎಲ್ಲ ಅಂಗಗಳು ಕೆಲಸ ಮಾಡ್ತಿತ್ತು, ಕ್ಯಾಲರೀಸ್ ಕರಗಿಸ್ತಿದ್ರು. ಇವತ್ತೇನಾಗಿದೆ, 3:30 4 ಗಂಟೆ ಮೊಬೈಲ್ ನೋಡ್ತಿರ್ತೀರಾ. ಹೇಳಿದ್ರು ನೀವು. ಹೌದು. ಪಕ್ಷಿಗಳು ಪ್ರಾಣಿಗಳನ್ನ ನೋಡೋದು ಬದುಕೋದು ಕಲ್ತ್ಬಿಟ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಒಂದೊತ್ತು ಊಟ ಬಿಟ್ಬಿಡ್ಬೇಕಾರೆ ನಿದ್ದೆ ಹಾಳು ಮಾಡ್ಕೋಬೇಡಿ. 6 ಗಂಟೆಗೆ ಹೋಗಿ ಸೇರ್ಕೊಡುತ್ತೆ. ಮೆಲಟನಿನ್ ಅಂತ ಒಂದು ಇದು ಉತ್ಪತ್ತಿ ಆಗುತ್ತೆ. ಅದೇಂಗೆ ಹಿಂಗೆ ಅನ್ನತ್ತದ ಅಂದ್ರೆ ನಿದ್ದೆ ಕೇಳ್ತಾ ಇದೆ, ಅದು ನೀನ್ ನಿದ್ದೆ ಕೊಡ್ತಿಲ್ಲ, ಬೈ ಫೋರ್ಸಿಬಲಿ ನೋಡ್ತಾ ಇದೀಯ ನೀನು. ಅವಾಗ ಏನಾಯ್ತು, ಆಟೋಮೆಟಿಕಲಿ ನಿನ್ನ ಬಾಡಿಯಲ್ಲಿ ಇರ್ತಕ್ಕಂಥ ಹಾರ್ಮೋನ್ಸ್ ಎಲ್ಲ ವೇರಿಯೇಷನ್ ಆಗಿ ಇಂಬ್ಯಾಲೆನ್ಸ್. ಆ ಸೈಡಿಗೆ ಯೋಚನೆ ಮಾಡೋದಕ್ಕೆ ಪರಿಸ್ಥಿತಿ ಇರಲ್ಲ. ಬೇರೆ ಪ್ರೆಷರ್ಗಳು, ಬೇರೆ ಯೋಚನೆಗಳು, ಪ್ರೆಷರು ಪ್ಲೆಷರು. ಇದೇ ನಮ್ಮನ್ನ ಹಾಳು ಮಾಡ್ತಿರೋದು. ಪ್ಲೆಷರ್ ಇಲ್ಲ ನಮ್ಮಲ್ಲಿ, ಬರೀ ಪ್ರೆಷರ್. ಮಕ್ಕಳಿಗೋಸ್ಕರ ನಾವು ಪ್ರೆಷರ್ ಆಗ್ತಾ ಇದೀವಿ, ಪ್ಲೆಷರ್ ಅಲ್ಲಿ ಹೇಳ್ತಿಲ್ಲ. ಓದು 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 ಓದು, ಅದೇ ಪ್ರೀತಿಯಿಂದ ಹೇಳಿ. ನನ್ನ ಮಗಂಗೆ ಏನ್ ಹೇಳ್ದೆ ಕೇಳಿ, ಎಲ್ಲಾದ್ರೂ ತಲೆ ಕೆಡ್ಸ್ಕೊಬೇಡ ಮಗ, ನಾನು ತಲೆನೇ ಕೆಡ್ಸ್ಕೊಬೇಡ, ಆರಾಮಾಗಿರು. ಲೈಫಲ್ಲಿ ಪಾಸ್ ಆಗಿಲ್ವ ಅವನು? ಸರ್ ಇದು ಬರೀ ಸರ್ಟಿಫಿಕೇಟ್ ಅಷ್ಟೇ ಸರ್, ನಾನು ಓದಿದ್ದು ಎಲೆಕ್ಟ್ರಿಕಲ್ ITI, ಮಾಡ್ತಿರೋ ಕೆಲಸ ಏನು ಸರ್, ಆಟೋ ಡ್ರೈವರ್. ನಾನು ಶಾಲಾ ಮಕ್ಳನ್ನ ಕರ್ಕೊಂಬರ್ತಾ ಇದ್ದೆ. ಅದಕ್ಕೆ ನಾನು ಆಟೋ ಮೇಲೆ ಬರ್ಸಿದ್ದೆ, ಮಕ್ಕಳು ಚಿನ್ನ, ಅವರಿಂದ ನನ್ನ ಬದುಕಿಗೆ ಅನ್ನ ಅಂತ. ನನ್ನನ್ನು ಸಾಕಿದ್ದೆ ಮಕ್ಕಳು, ಆಯ್ತಾ. ಯಾವ ಕೆಲಸನೂ ಈಗದೆಲ್ಲ ಮಾಡ್ತಿದ್ದೀರಾ? ಈಗಲೂ ಆಟೋ ಇಟ್ಕೊಂಡಿದ್ದೀನಿ. ವಾರಕ್ಕೊಂದ್ಸಲಿ ಬೇಜಾರಾಗ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ. ಯಾಕೆ ನಂಗೆ 3 ಜನ ಅಮ್ಮಂದ್ರು. ಜನ್ಮ ಕೊಟ್ಟ ತಾಯಿ ನಾಗಲಕ್ಷ್ಮಿ, ನನಗೆ ಹೆಸರು ಕೊಟ್ಟ ತಾಯಿ ಹಾವುಗಳು, ಉರಗಗಳು, ಜೀವನ ಕೊಟ್ಟ ತಾಯಿ, ಊಟ ಕೊಟ್ಟ ತಾಯಿ ಆಟೋ. ಈ 3 ನನ್ನ ತಾಯಿ ಅಂದ್ರು. ಅದೇನಿಲ್ಲ. ತಂದೆ ಒಬ್ಬನೇ, MR ಸುಬ್ಬರಾವ್. ಆದರೆ ಯಾವ್ದು ಮರೆಯಾಗಿಲ್ಲ ಸರ್, ಯಾವ್ದು ಮರಿಬಾರ್ದು ಸರ್. ಯಾವತ್ತು ನಾನು ಬಂದಾರೇನೋ ಸರ್ ತಿರುಗಿ ನೋಡ್ಬೇಕು ಸರ್, ಎಷ್ಟು ಕಷ್ಟದಲ್ಲಿದ್ದೆ ಅಂತ. ಇವತ್ತು ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಆಡಿ ಕಾರ್ ಇಟ್ರೋನ್ ಸಾವುಕಾರ ಅಲ್ಲ, ಬಂಗ್ಲಿರೋನ್ ಸಾವುಕಾರ ಅಲ್ಲ, ಬೆಂಜಲ್ ಓಡಾಡೋನ್ ಸಾವುಕಾರ ಅಲ್ಲ, 17 ಹಸು ಸಾಕಿದಲ್ಲ ನಾನು ಸಾವುಕಾರ ಅಂತ. ಅದನ್ನ ಯಾರು ಬೇಕಂದ್ರೆ ಸರ್ವಿಸ್ ಮಾಡ್ಕೊಡ್ತೀರಾ ಸರ್, ಪೆಟ್ರೋಲ್ ಹಾಕೋದು ಓಡಿಸ್ಬೋದು ಸರ್. ಇದನ್ನ ನೋಡ್ಕೊಳ್ಳೋದು ಇದೆಯಲ್ಲ ಅಷ್ಟು ಸುಲಭ ಅಲ್ಲ ಸರ್. ಯಾರನ್ನ ಹಿಂಗೆ ಹೇಳೋರು ಬರೀ 2 ಹಸು ಸಾಕ್ಲಿ ಸರ್, ಗೊತ್ತಾಗುತ್ತೆ. ಕೆಲ್ಸದವ್ರನ್ನ ಹಿಡ್ದೇ ಸಾಕ್ಬೇಕು, ಕೆಲ್ಸವ್ರು ಹಿಡ್ದು ಸಾಕೋದಲ್ಲ. ನಿಜವಾದ ಸಾವುಕಾರ ನನಗೆ. ಹಂಗಿದ್ರೆ ಯಾರಲ್ಲ ನೋಡ್ಕೊಳ್ಳೋದು ಯಾರು? ನೋಡ್ಕೋತೀನಿ ನಾನೇ, ಏನ್ ದೊಡ್ಡ ವಿಷಯ ಅದು. ಬೆಳಿಗ್ಗೆ ಹಂಗಿದ್ರೆ ಫುಲ್ ನೀವೇ ನೋಡ್ಕೊಳ್ತಾರ? ಬೆಳಿಗ್ಗೆ ಹೇಳ್ತೀನಿ, ಒಂದು 6:30ಗೆ ಹೋಗ್ತೀನಿ ಕೊಟ್ಟಿಗೆಗೆ, ಎಲ್ಲ ಸಗಣಿ ತೆಗೆದಾಕ್ತೀನಿ, ಬಾಚಾಕ್ತೀನಿ, ನೀರು ಬಿಡ್ತೀನಿ, ಕ್ಲೀನ್ ಮಾಡ್ತೀನಿ, ಹಿಂಡಿ ಬೂಸ ಕೊಡ್ತೀನಿ, ಹುಲ್ಲು ಹಾಕ್ತೀನಿ. ನಾನು ಗಾಡಿ ಸೌಂಡ್ ಆದ್ರೆ ಎಲ್ಲ ಅಂಬಾ ಅನ್ನತ್ತೆ. ಒಂದೊಂದಕ್ಕೆ ಒಂದೊಂದು ಹೆಸರಿಟ್ಟಿದ್ದೀನಿ. ಸುರಭಿ, ಕಾಮಧೇನು, ಸರಸ್ವತಿ, ಭಾರ್ಗವಿ, ನಾಗಲಕ್ಷ್ಮಿ, ಅಂಬಿಕಾ, ವಾರಾಹಿ, ವೈಷ್ಣವಿ, ಕಲ್ಪನಾ, ನಂದಿ, ನರಸಿಂಹ, ರಾಧಾ, ಕೃಷ್ಣ, ಎಲ್ಲ ಹೆಸರಿಟ್ಟಿದ್ದೀನಿ. ಖುಷಿಯಾಗಿರ್ತೇವೆ. ಎಲ್ಲ ನಿಮ್ ಕಣ್ಣು ಮುಂದೆ ಬಂದ್ಬಿಡ್ತೇವೆ ಸರ್. ಈಗ ನಾಯಿಗಳು, ತಿಮ್ಮ ಇದ್ದಾಳೆ, ರಶ್ಮಿ ಇದ್ದಾಳೆ, ಹುಲಿಯ ಇದ್ದಾನೆ, ತಿಮ್ಮಿ ಇದ್ದಾಳೆ, ಕೆಂಪಿ ಇದ್ದಾಳೆ, ಎಲ್ಲ ತಂದ್ಬಿಟ್ರು ನಾಯಿ. ಗಾಯ ಆಗಿರೋ ನಾಯಿ ತಂದ್ಬಿಡ್ತಾರೆ, ಕಾಲ್ಗೇಟಾಗಿರೋ ನಾಯಿ ತಂದ್ಬಿಡ್ತಾರೆ. ಒಂದ್ ನಾಯಿಗೆ ಯಾರೋ ರಿಂಗ್ ರೋಡಲ್ಲಿ ಬಿಟ್ಟೊಟ್ಟೋಗಿದ್ರು, ಒಂದು ಹುಡುಗಿ ಫೋನ್ ಮಾಡ್ತಾ, ಅಂಕಲ್ ಒಂದು ನಾಯಿ ಬಿಟ್ಟೊಟ್ಟೋಗಿದ್ದಾರೆ, ಲ್ಯಾಬ್ರಡಾರು, ತಂದ್ಬಿಡಮ್ಮ ಮನೆಗೆ ಅಂದೆ. ತಂದ್ಬಿಟ್ಲು. ಬೆಳಿಗ್ಗೆ ನೋಡ್ತೀನಿ ಫುಲ್ ಬ್ಲಡ್ ಆಗ್ಬಿಟ್ಟಿದೆ. ನೋಡಿದ್ರೆ ಓವರಿ ಕ್ಯಾನ್ಸರ್ ಆಗ್ಬಿಟ್ಟಿದೆ ಅದಕ್ಕೆ. ನಾನು ದೀಪಕ್ ಡಾಕ್ಟರ್ಗೆ ಫೋನ್ ಮಾಡಿದೆ, ಕರ್ಕೊಂಬನ್ನಿ ಅಂದ್ರು. ಅದಕ್ಕೊಂದು ಮೆಡಿಸಿನ್ ಇದೆ, ವೆರಿ ಕಾಸ್ಟ್ಲಿ, 3,000 ಒಂದು ಇಂಜೆಕ್ಷನ್. ಅದು ಕೊಡಿ ಸರ್, ತಲೆ ಕೆಡ್ಸ್ಕೊಬಿಡಿ. ಯಾವುದೋ ಪುಣ್ಯಾತ್ಕಿತಿ ಔಷಧಿ ಕಾಸೆಲ್ಲ ನಾನೇ ಕೊಡ್ತೀನಿ ಶಾಂಬೋಲೆ ಅಂತೇಳಿ ಕೊಟ್ರು. 2 ಆಗಿದೆ, ಇನ್ನೊಂದು ಕೊಡ್ಬೇಕು. ವಾಸಿ ಆಗೋಯ್ತು, ಬ್ಲಡ್ ಬರೋದು ನಿಂತೋಯ್ತು. ಶಿ ಈಸ್ ವೆರಿ ಹ್ಯಾಪಿ ವಿತ್ ಮೀ. ನನ್ ನೋಡಿದ್ರೆ ಕುಣಿತಾಳೆ. ಈಗ ತಿಮ್ಮ ಬಂದಿನೂ 15 ದಿನ ಆಗಿಲ್ಲ, ಇಲ್ಲಿ ಗಾಯ ಆಗಿತ್ತು, ಫೋಟೋ ತೋರಿಸ್ತೀನಿ, ಫುಲ್ ಹುಳ ಬಂದ್ಬಿಟ್ಟಿತ್ತು, ಅದನ್ನ ವಾಸಿ ಮಾಡಿದೆ. ತಿಮ್ಮ ಎಗರಿ ಎಗರಿ ಕುಣಿತಾನೆ. ಅಂದ್ರೆ ನಿಮ್ಗೆ ಅದ್ರ ಮೇಲೆ ಅಫೆಕ್ಷನ್ ಇರಬೇಕು. ಆ ಅಫೆಕ್ಷನ್ನು ಇನ್ಫೆಕ್ಷನ್ ತೆಗೆದಾಕತ್ತೆ, ಕನೆಕ್ಷನ್ ಬೆಳೆಸುತ್ತೆ. ನಮ್ಮ ಜನರದ್ದು ಬರೀ ಇನ್ಫೆಕ್ಷನ್ನೇ. ಆ ಇನ್ಫೆಕ್ಷನ್ ಹುಳ ಬಂದು ಕೊಳತು ನಾರಿ ಸಾಯ್ತಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಒಬ್ರು ಬದುಕೋದ್ಕಂದ್ರೆ ಜೀವನದಲ್ಲಿ ನಾನು 5 ಸೂತ್ರ ಇಟ್ಕೊಂಡಿದ್ದೀನಿ. 5 ಸೂತ್ರ. ಯಾರಿಂದ ನೋವಾಗುತ್ತೆ ಅವ್ರ ಹತ್ರ ಹೋಗೋದೇ ಇಲ್ಲ. ಯಾವ ವಿಷಯ ಕೇಳಿದ್ರೆ ಮನ್ಸಿಗೆ ನೋವಾಗುತ್ತೆ, ನಾ ಕೇಳಕ್ಕೆ ಹೋಗಲ್ಲ. ಪ್ರದೀಪ್, ನಿಮ್ಗೊಂದು ಏನೋ ವಿಷಯ ಹೇಳಬೇಕು ಅಂತಿದ್ದೀನಿ ಅಂದಾಗ, ನನ್ನ ವಿಷಯನ ಅಂತ ಕೇಳಬೇಕು. ಅಲ್ಲ ಅಂತ ಆದ್ರೆ ನಂಗೆ ಬೇಡ ಅದು. ಹೌದು ನಿನ್ನ ವಿಷಯನೇ ಅಪ್ಪ ಅಂತ, ಅದ್ರಲ್ಲಿ ಖುಷಿ ಆಗುತ್ತಾ ದುಃಖ ಆಗುತ್ತಾ? ಸ್ವಲ್ಪ ನೋವಾಗ್ಬೋದು, ಹಾಗಾದ್ರೆ ಬೇಡ, ನೋವಾದಾಗ ಆಗಲಿ ಬಿಡು. 3ನೇದು, ಆದರೆ ಒಳ್ಳೇದು ಮಾಡೋಣ, ಇಲ್ಲ ಸುಮ್ಮನೆ ಇರೋಣ. 4ನೇದು, ಅನಾವಶ್ಯಕವಾಗಿ ಇನ್ನೊಬ್ರ ವಿಷಯಕ್ಕೆ ಹೋಗೋದು ಬೇಡ, ಇನ್ನೊಬ್ರಿಗೆ ಕೆಟ್ಟಂಗೆ ಮಾತಾಡೋದು ಬೇಡ. ಎಲ್ಲರ ಜೀವನದ ಹಿಂದಿನ ಒಂದು ಕೆಟ್ಟ ಕತೆ ಇದ್ದೇ ಇರುತ್ತೆ.
ಕೊನೆಯದು ಬದುಕೊರ್ಕೊಂಡ್ರೆ ಹೊಟ್ಟೆ ಕಿಚ್ಚು ಪಡೋದು ಬೇಡ. ನಿಮ್ದು ನಿಮಗೆ, ನಮ್ದು ನಮಗೆ ಭಗವಂತ ಬರ್ದು ಕಳಿಸಿದ್ದಾನೆ. 2007ರಲ್ಲಿ ಭೇಟಿಯಾಗಿದ್ದು ನಾವು 2025ರಲ್ಲಿ ಭೇಟಿ ಆಗಬೇಕು. ಇಷ್ಟು ವರ್ಷ ಎಲ್ಲಿ ಅಜ್ಞಾತವಾಸ ಎಲ್ಲಿ ಸೇರ್ಕೊಂಡಿದ್ರಿ ನೀವು? ಲಿಂಕ್ ತಿರ್ಗಾ ಮಾಡಿಸ್ತಾನೆ, ಯಾವುದೋ ಒಂದು ಒಳ್ಳೇದಕ್ಕೆ ಮಾಡಿಸ್ತಾನೆ. ಬೇಡ ಇನ್ನೊಬ್ರು ವಿಷಯ ಯಾಕೆ ಬೇಕಣ್ಣ ನಮಗೆ? ಅದಕ್ಕೆ ನಾನು ಆಟೋ ಮೇಲೆ ಬರ್ಸಿದ್ದೀನಿ, ಅವರಿವರ ಬಗ್ಗೆ ಚಿಂತೆ ಮಾಡುವ ಬದಲು ನಿನ್ನ ಬಗ್ಗೆ ನೀ ಚಿಂತೆ ಮಾಡುವ ಉದಾಹರಣಾದ್ರೂ ಆಗ್ತೀಯ ಅಂತ. ನನ್ನ ಆಟೋಲ್ಲಿ ಕೆಲವು ಸ್ಲೋಗನ್ಗಳಿದೆ, ಎಲ್ಲ ಕೇಳ್ತಿರ್ತಾರೆ. ಫಾರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್. ನೋ ಸ್ಟ್ರಗಲ್. ನೀವು ನಿಮಗೆ ಹೆಣ್ಣು ನೋಡಕ್ ಹೋದಾಗ ಏನು ಕೇಳ್ತಾರೆ ಅವರು? ಏನು ಕೇಳ್ತಾರೆ ನಿಮ್ಮನ್ನ? ನಿನ್ನ ಕೆಲಸ ಏನು ಅಂತ ಕೇಳ್ತಾರೆ, ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಾರೆ, ಸ್ವಂತ ಮನೆ ಇದೆ ಅಂತ ಕೇಳ್ತಾರೆ. ಸೆಟ್ಲ್ ಆಗಿದ್ಯಾ? ಅವಳೇನು ಬಂದ್ಲು ನಮ್ಮ ಹಿಂದೆ? ನಮ್ಮ ಸ್ಟ್ರಗಲ್ ಅದು, ಆಮೇಲೆ ಅವಳನ್ನ ಕೊಡೋದು. ನೀ ಸ್ಟ್ರಗಲ್ ಹಾಕಿ ಕೆಲ್ಸಕ್ಕೆ ಸೇರಿ ಸಂಬಳ ತಗೊಂಡು ಗಾಡಿ ತಗೊಂಡು ಮನೆ ಕಟ್ಟಿದ ಮೇಲೆನೆ ತಾನೇ ಅವ್ರು ಬರೋದು. ನನಗೆ ಮಗಳು ಹುಟ್ಟಿದ್ಲು. ಮಗಳು ಹುಟ್ಟಿದ ತಕ್ಷಣ ಇಡೀ ವಾರ್ಡ್ಗೆ ನಾನು ಸ್ವೀಟ್ ಕೊಟ್ಟೆ. ಎಲ್ಲರೂ ಗಂಡ್ಮಗುನ ಗಂಡ್ಮಗುನ ಗಂಡ್ಮಗುನ. ಏಕೆ ಹೆಣ್ಮಗು ಹುಟ್ಟಬಾರ್ದ? ಹೆಣ್ಮಕ್ಳು ಸ್ವೀಟ್ ಕೊಡಬಾರ್ದ? ಅವತ್ತೇ ಬಂದು ನಾನು ಗಾಡಿ ಮೇಲೆ ಬರ್ಸ್ದೆ, ಅದೃಷ್ಟವಂತ ತಂದೆಗೆ ಮಾತ್ರ ಹೆಣ್ಮಕ್ಳು ಹುಟ್ಟೋದು ಅಂತ ಬರೆಸ್ದೆ. ಏಂಜಲ್ಸ್ ಆರ್ ಬಾರ್ನ್ ಓನ್ಲಿ ಟು ಲಕ್ಕಿ ಫಾದರ್ ಅಂತ ಬರೆಸ್ದೆ. ಅದು ನೋಡ್ತಾರೆ ಸುಮಾರು ಜನ, ಶಾಮರೇ ನಮಗೆ ಹೆಣ್ಮಕ್ಳು ಇಲ್ವಲ್ಲ ಅಂತ. ಹೆಣ್ಮಕ್ಳು ಹುಟ್ಟಿದ್ರೆ ಅದೃಷ್ಟ, ಮನೆ ಕಿಲ ಕಿಲ ಅಂತಿರುತ್ತೆ, ನಗು ಅಂತಿರುತ್ತೆ. ತಂದೆಗೆ ಏನೇ ನೋವಾದ್ರೂ ಬರೋದು ಹೆಣ್ಮಗಳು ಒಬ್ಳೆ, ಅಯ್ಯೋ ಅನ್ಕೊಳ್ಳೋದು ಹೆಣ್ಮಗಳು ಒಬ್ಳೆ. ಇವತ್ತು ನಿಮ್ಮ ಮಿಸ್ಸಸ್ಗೆ ಅವ್ರ ಮನೆಯವ್ರಿಗೆ ಬೈದು ಬಿಡಿ, ನಿಮ್ಮ ಮನೆ ರಂಪ ಆಗ್ಬಿಡುತ್ತೆ. ಅವ್ರ ತವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ ಅವ್ರು. ಅದಕ್ಕೆ ಮನೇಲಿ ಒಂದು ಹೆಣ್ಮಗು ಇರಬೇಕು. ಆ ಜಡೆ ಹಾಕೊಳ್ಳೋದು, ಆ ಗೆಜ್ಜೆ ಹಾಕೊಂಡು ನಡೆಯೋದು, ಅಪ್ಪ ಬಂದ ಅನ್ನೋದು, ದಟ್ ಫೀಲಿಂಗ್ ಇದೆಯಲ್ಲ ಹೆಣ್ಮಕ್ಳು ಅಂತ ಯಾರು ರಿಯಲಿ. ಜೀವನದ ಪಾಠಗಳನ್ನೇ ಆಟೋದಲ್ಲಿ ಎತ್ತಿದ್ದೀರಾ. ನಿಜವಾಗ್ಲು ಸರ್ ಹೇಳ್ತೀನಲ್ಲ, ನನ್ನ ಆಟೋ ಬರ್ದೇ ಹೋಗಿದ್ರೆ ಇವತ್ತು ಬೆಳಕಿಲ್ಲ ಪ್ರದೀಪ್ ನನ್ನ ಇಂಟರ್ವ್ಯೂ ಮಾಡ್ತಾ ಇರಲಿಲ್ಲ. ನಾನು ಮೊದಲನೇ ಹಾವು ಹಿಡಿದೇ ಹೋಗಿದ್ರೆ ಬೆಳಕಿಲ್ಲ ಪ್ರದೀಪ್ ನನ್ನ ಇಂಟರ್ವ್ಯೂ ಮಾಡ್ತಾ ಇರಲಿಲ್ಲ. ನಾನು SLC ಫೇಲ್ ಆಗದೆ ಹೋಗಿದ್ರೆ ನನ್ನನ್ನು ಬೆಳಕಿಲ್ಲ ಪ್ರದೀಪ್ ಇಂಟರ್ವ್ಯೂ ಮಾಡ್ತಿರ್ಲಿಲ್ಲ. ಪ್ರತಿಯೊಂದು ಫೇಲ್ಯೂರ್ ಹಿಂದೆ ನನ್ನ ಸಕ್ಸಸ್ ಇದೆ ಸರ್. ಇದನ್ನ ಹೆಚ್ಚಿನವರು ರಿಯಲೈಸ್ ಮಾಡೋದಿಲ್ಲ. ಅವ್ರು ರಿಯಲೈಸ್ ಸರ್, ರಿಯಲೈಸ್ ಅಲ್ಲ, ರಿಯಲೈಸ್ ಅವರೆಲ್ಲ. ಇವತ್ತು ಪ್ರಪಂಚ ಹೇಗಾಗಿದೆ, ಮೋಸ ಮಾಡೋನು, ಕಪಟ ಮಾಡೋನು ಅವನಿಗೆ ಕಾಲ ಆಗ್ಬಿಟ್ಟಿದೆ, ಅವನಿಗೆ ಇದಾಗ್ಬಿಟ್ಟಿದೆ. ಇವತ್ತು ಅಷ್ಟೇ ದೇವಸ್ಥಾನಗಳಿಗೆ ಹೋದರೆ ಬೇಜಾರಾಗುತ್ತೆ ಸರ್. ಯಾರ್ಯಾರು ಬ್ಲಾಸ್ಲೆಟ್ ಹಾಕಿರ್ತಾರೆ, ಯಾರ್ಯಾರು ಚೈನ್ ಹಾಕಿರ್ತಾರೆ, ಅವನ್ನ ಒಳಗೆ ಬಿಡ್ತಾರೆ. ನಿಜವಾದ ಭಕ್ತ ಕ್ಯೂಲ್ ನಿಂತಿರ್ತಾನೆ, ಅವನು 2 ಗಂಟೆ 3 ಗಂಟೆ ಕಾಯಬೇಕು. ನಿಜವಾದ ಭಕ್ತ ಅವನು ಕಾಲ್ನಡಿಗೆಯಲ್ಲಿ ಬರ್ತಾನೆ. ಎಷ್ಟೋ ಜನ ಯಾವ್ಯಾವ ದೇವಸ್ಥಾನಗಳಿಗೆ ಕಿಲೋಮೀಟರ್ಗಳಿಗೆ ನಡ್ಕೊಂಡು ಹೋಗ್ತಾರೆ. ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆ, ಯಾವುದಕ್ಕೆ, ಕುಂಭಮೇಳಕ್ಕೆ ಹೋಗಿದ್ದೆ. ಸೈಕಲಲ್ಲಿ ಹೊಡ್ಕೊಂಬಂದಿದ್ದಾರೆ, ನಡ್ಕೊಂಬಂದಿದ್ದಾರೆ, ಗಂಡ ಹೆಂಡತಿ ವಯಸ್ಸಾದ್ರಲ್ಲೇ ನಡ್ಕೊಂಬಂದಿದ್ದಾರೆ. ನಿಜವಾಗ್ಲೂ ಅಷ್ಟು ಜನನ್ನ ನಾನು ಪ್ರಪಂಚದಲ್ಲಿ ಅಷ್ಟು ಜನನ್ನ ಎಂತ ಧನ್ಯೋಸ್ಮಿ ಅಂದ್ರೆ, ಆ ಮೌನಿ ಅಮಾವಾಸ್ಯೆ ದಿನ ಆ ಸ್ಟ್ಯಾಂಪೇಡ್ ಆದಾಗ ನಾನು ಅಲ್ಲೇ ಇದ್ದೆ ನಾನು. ಏನ್ ಜನ ಜನ ಜನ, ಏನು ಕ್ಯಾರ್ ಮಾಡ್ತಾ ಇಲ್ಲ, ಏನು ಕ್ಯಾರ್ ಮಾಡ್ತಾ ಇಲ್ಲ ಸರ್. ಈಗ ನಿಮ್ಮಲ್ಲಿ ಒಂದು ಮದುವೆ ಮಾಡಿದ್ರೇನೆ 5 ಟಾಯ್ಲೆಟಲ್ಲಿ ಕ್ಲಾಕ್ ಹಾಕೊಂಡ್ಬಿಟ್ರೆ ಇವು ಬೇಗ ಬನ್ನಿ ಸರ್. ಅಲ್ಲಿ ಎಂಥ ವ್ಯವಸ್ಥೆ ಸರ್, ಎಷ್ಟು ಖುಷಿ ಆಯಿತು. ಹೋದ ಊಟ ತಿಂಡಿ, ಆ ಒಂದು ದೇವರ ಸ್ಮರಣೆ, ಗಂಗಾ ಮಾತಾ ಕಿ ಜೈ, ಗಂಗಾ ಮಾತಾ ಕಿ ಜೈ ಸರ್. ಹೇಳ್ತೀನಲ್ಲ ಸರ್, ಕೊನೆಯಲ್ಲಿ ಎಲ್ಲ ಅಷ್ಟೇ ಮಾತಾಡೋಲ್ಲ, ಕೊನೆಯಲ್ಲಿ ಅವನು ಧ್ಯಾನಕ್ಕೆ ಬಂದೇ ಬರ್ತಾರೆ, ಫಿಲಾಸಫಿಗೆ ಬಂದೇ ಬರ್ತಾರೆ. ನಿಜವಾಗ್ಲೂ ಹೇಳ್ತೀನಲ್ಲ, ಜೀವನ ಅನ್ನೋದೇನು ಅಂತ ತಿಳ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯ ಒಂದು ನಾಟಕ ಆಡ್ಕೊಂಡಿದ್ದೀವಿ ಸರ್. ಹುಟ್ಟುವಾಗ ಕಣ್ಣು ಬಿಟ್ಕೊಂಡು ಉಜ್ತೀವಿ, ಸಾಯುವಾಗ ಕಣ್ಣು ಮುಚ್ತೀವಿ ಸರ್. ಅದಕ್ಕೆ ನನ್ನ ಆಟೋ ಮೇಲೆ ಯಮಧರ್ಮ ಅಂತ ಬರೆದಿದ್ದೀನಿ ಸರ್, ಯಮಧರ್ಮ ಅಂತ. ಯಾಕೆ ಅವನು ಧರ್ಮರಾಯ ಬೇಕಾದ್ರೆ ಧರ್ಮ ದಾರಿ ತಪ್ಪೋದು, ಯಮಧರ್ಮ ದಾರಿ ತಪ್ಪಲ್ಲ. ನಮ್ಮ ಮನೆಗೆ ಬರ್ಬೇಕಾದ್ರೆ ನಮ್ಮ ಮನೆಗೆ ಬರೋದು, ಡೈವರ್ಟ್ ಆಗೋದೇ ಇಲ್ಲ. ಅದ್ರ ಬಗ್ಗೆ ಇನ್ನೊಂದು ಹೇಳ್ತಿದ್ರಲ್ಲ ನೀವು, ಸಾವು ಸಾವು ಇದೆಯಲ್ಲ ಸರ್, ಅದಕ್ಕೆ ಜಾತಿ ಇಲ್ಲ, ಶ್ರೀಮಂತ ಬಡವ ಇಲ್ಲ. ಯಾರ ಮನೆಗೆ ಯಾವ ಟೈಮಲ್ಲಿ ಬೇಕಾನೆ ಬರ್ಬೋದು. ಹಾವು ಅಷ್ಟೇ, ಸಾವು ಅಷ್ಟೇ. ಬಚ್ಚಲ ಮನೆಗೂ ಹಾವು ಬರುತ್ತೆ, ಸಾವು ಬಚ್ಚಲ ಮನೇಲೂ ಆಗುತ್ತೆ. ಅಡಿಗೆ ಮನೇಲೂ ಹಾವು ಬರುತ್ತೆ, ಅಡಿಗೆ ಮನೇಲೂ ಸಾವಾಗುತ್ತೆ. ರೂಮಲ್ಲಿ ಹಾವು ಬರುತ್ತೆ, ರೂಮಲ್ಲೂ ಸಾವಾಗುತ್ತೆ. ಹಾಸ್ಪಿಟ್ಲಲ್ಲಿ ಹಾವು ಬರುತ್ತೆ, ಹಾಸ್ಪಿಟ್ಲಲ್ಲೂ ಸಾವಾಗುತ್ತೆ. ರೋಡಲ್ಲಿ ಹಾವು ಬರುತ್ತೆ, ರೋಡಲ್ಲೂ ಸಾವಾಗುತ್ತೆ. ಹಾವು ಸಾವು ಯಾವ ಟೈಮಲ್ಲಿ, ಯಾರ ಮನೆಗೆ, ಯಾವಗಳಿಗೆ, ಶ್ರೀಮಂತ ಬಡವ ಏನೂ ಇಲ್ಲ ಸರ್, ಯಾವಾಗ ಬೇಕಾನ ಬರುತ್ತೆ. ಯಮಧರ್ಮ ಅಂತ ಅದಕ್ಕೆ ಬರ್ಸಿದ್ದು, ನನ್ನ ಗಾಡಿ ಮೇಲೆ ಬರ್ಸಿದ್ದೀನಿ, ಮಸಣಕ್ಕೆ ಎಲ್ಲರೂ ಒಂದೇ ಅಂತ. ಮಸಣಕ್ಕೆ ಎಲ್ಲರೂ ಒಂದೇ, ನಾವೆಲ್ಲ ಮಸಣಕ್ಕೆ ಒಂದೇ. ಅಲ್ಲಿದೆ ನಮ್ಮ ಮನೇಲಿ ಇರೋದು, ಸುಮ್ಮನೆ ನಾಟಕ ಆಡ್ಕೊಂಡು ಬದುಕ್ತಾ ಇದೀವಿ. ಜೀವನ ಇಷ್ಟೇ ಸರ್. ನಾನು ಆದಷ್ಟು ಎಲ್ಲ ಜನಕ್ಕೆ ಹೇಳೋದಿಷ್ಟೇ, ನಗ್ತಾ ಇರಿ, ನಗಿಸ್ತಾ ಇರಿ.
ನಗ್ತಾ ಹಬ್ಬ ಹೇಳ್ತಾರೆ. ನಿಮ್ಗೋಸ್ಕರ ನೀವು ಬದುಕಿ 55 ವರ್ಷದ ತನಕ ಫ್ಯಾಮಿಲಿಗೆ ದುಡ್ದಿದ್ದೀರ ತಾನೆ, ನಿಮ್ಮ ಮಗಳು ಮದುವೆ ಆಯ್ತಾನೆ, ನಿಮ್ಮ ಮಗ ಕೆಲ್ಸಕ್ಕೆ ಸೇರ್ದ ತಾನೆ. ಅಯ್ಯೋ ಮಗು ಊಟ ಮಾಡಿದ್ಯೋ ಇಲ್ವೋ, ಮಗು ಮಾಡೇ ಮಾಡುತ್ತೆ, ನಿದ್ದೆ ಮಾಡೇ ಮಾಡುತ್ತೆ, ಯಾರು ಹಸ್ಕೊಂಡಿರಲ್ಲ. ನಿಮಗೆ ನೀವೇನ್ ಮಾಡ್ಕೊಂಡಿದ್ದೀರಾ, ರೋಡಲ್ಲಿ ಬರ್ತಿರ್ತೀರಾ, ಒಂದು ಮಸಾಲೆ ದೋಸೆ ತಿನ್ಬೇಕು ಅನ್ಸುತ್ತೆ, ನಿಲ್ಸಿ ತಿನ್ಕೊಂಡು ಹೋಗಿ. ಅಯ್ಯೋ ನಾನು ಹೆಂಡತಿ ತಿಂದಿಲ್ಲ, ನನ್ನ ಮಕ್ಳು ತಿಂದಿಲ್ಲ ಅಂದ್ರೆ ಅವ್ರು ಆರಾಮಾಗಿ ತಿಂತಿರ್ತಾರಲ್ಲೇ. ನಿನ್ನ ಮನ್ಸಿಗೆ ನೀನು ನೋವು ಮಾಡ್ಕೊತಿದ್ಯಾ? ನಿನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಾ, ಹೋಗು. ಅವಳು ಫ್ರೆಂಡ್ ಮನೆಗೆ ಹೋಗ್ತಾಳ, ಹೋಗ್ಲಿ. ಎಷ್ಟೊತ್ತು ಬರ್ತೀಯ ಅಂತ ಕೇಳಬೇಡಿ. 55 ವರ್ಷ ಆಯ್ತು, ಇನ್ನೇನು ಅನುಮಾನ ಬದನೆಕಾಯಲ್ಲಿ. ಸ್ನೇಕ್ ಶ್ಯಾಮ್, ನೀವು ಇಷ್ಟು ವರ್ಷದ ಕಥೆ ಹೇಳಿದ್ರಿ, ಈಗಿನ ಪರಿಸ್ಥಿತಿನೂ ಕೂಡ ಹೇಳಿದ್ರಿ. 17 ಹಸುಗಳು, 20ರಷ್ಟು ನಾಯಿಗಳು, ಮತ್ತೆ ನಿಮ್ಮ ಸಾಯಿ ಮಂದಿರ, ಇದಲ್ಲದೆ ಮುಂದಿನ ದಿನದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋ ಯೋಚನೆ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾ ನಮ್ಮ ಇವತ್ತಿನ ಮಾತನ್ನ ಮುಗಿಸೋಣ. ಒಂದಂತೂ ಸತ್ಯ, ನಾ ಸತ್ ಮೇಲೆ ಅದು ಯಾವುದೂ ಇರಲ್ಲ, ನೋಡ್ಕೊಳ್ಳೋರು ಯಾರು ಇರಲ್ಲ. ಬೇಜಾರಾಗ್ತಾರೆ ನನಗೆ, ಬರುತ್ತೆ. ನಾನೇನೋ ಹೋಗ್ಬಿಟ್ಟು ಅದನ್ನ ಯಾರು ನೋಡ್ಕೋತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಪೇಜಾವರ ಶ್ರೀಗಳಿಗೆ ಹೇಳಿದ್ದೀನಿ, ಅಕಸ್ಮಾತ್ ನನಗೆ ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಹಸುಗಳನ್ನೆಲ್ಲ ನಿಮ್ಮ ಒಂದು ಗೋಶಾಲೆಗೆ ತೊಗೊಂಡೋಗಿ ಇಟ್ಕೊಂಬಿಡಿ. ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಬೇಕಾದ್ರೆ 1 ಲಕ್ಷ ಕೊಟ್ಬಿಟ್ಟಿರ್ತೀನಿ. ನನಗೇನು ಹೆಚ್ಚು ಕಮ್ಮಿ ಆದರೆ ಗೋವುಗಳನ್ನೆಲ್ಲ ತೊಗೊಂಡೋಗಿ ನೀವು ಇಟ್ಕೊಂಬಿಡಿ. ಖಂಡಿತ ಗೊತ್ತು ನನಗೆ, ನಾನು ಹೋಗಿದ ತಕ್ಷಣ ಅದು ಯಾವುದು ಮಂದಿ ಇರಲ್ಲ, ಪ್ರಾಣಿಗಳು ಯಾವುದೂ ಇರಲ್ಲ. ಇರೋ ತನಕ ನನ್ನ ಕೈಲಿ ಭಗವಂತನ ಕೇಳ್ಕೊಳ್ಳೋದಿಷ್ಟೇ, ನಂಗೆ ಹಣ ಕೊಡದಿರೋ ಪರವಾಗಿಲ್ಲ, ಭಗವಂತ ಆರೋಗ್ಯ ಕೊಡಪ್ಪ. ಎಲ್ರಿಗೂ ಹೇಳ್ತೀನಿ, ನಿಮ್ಗೆ ಆನೆ ಕೊಡ್ಲಿ ಪ್ರದೀಪ್ ಅಂತೀನಿ. ಹೆಂಗ್ ಸಾಕೋದು ಮರ್ಯ, ಆರೋಗ್ಯ ನೆಮ್ಮದಿ ಅಂದ್ರೆ ಆನೆ, 2 ಇದ್ರೆ ಸಾಕು. ಇದೆಲ್ಲ ಮುಗಿದ್ಮೇಲೆ ನೀವು ಮನೆಗೆ ಹೋಗ್ಬೇಕು ಅಂತೀರಾ. ಮನೆ ಅಂದ್ರೇನು, ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಒಂದು ಕೊಡಪ್ಪ ಸಾಕು. ಸತ್ಯವಾಗ್ಲೂ ಹೇಳ್ತೀನಿ, ನೀವು ನನ್ನ ನೋಡಿದಾಗ ನಾನು 103 kg ಇದ್ದೆ ಅವಾಗ. ಒಳ್ಳೆ ಇದರಲ್ಲಿ ಈಗ ಹೆಂಗ್ ಸಣ್ಣ, ದಿನ ಬೆಳಿಗ್ಗೆ ಕೆಲಸ, ಕೊಟ್ಟಿಗೆ ಕೆಲಸ, ಎಕ್ಸಸೈಸ್ ಆಗುತ್ತೆ. ಅದೇ ಯೋಚನೆ ಮಾಡಿದೆ, ಎಷ್ಟೋ ಫೀಸ್ ಕೊಟ್ಬಿಟ್ಟು ಜಿಮ್ಗೆ ಹೋಗೋದೆಲ್ಲ ಮಾಡೋ ಬದಲು ಈ ದನಗಳ ಸೇವೆ ಮಾಡ್ದಂಗೆ ಹೋಯ್ತು, ನನ್ನ ಕ್ಯಾಲೋರಿನ ಕರುತ್ತೆ. ಸೊ ಅದಕ್ಕೆ ನಾನು ಆರೋಗ್ಯವನ್ನ ಕೊಡ್ತಾ ಇದೆ. ನಾನು ಆರಾಮಾಗಿದ್ದೀನಿ. ಪ್ರಪಂಚದಲ್ಲಿ ಅತಿ ಸುಖಿ ಅಂದ್ರೆ ನಾನೇ, ಪ್ರಾಣಿಗಳ ಜೊತೆ ಇದ್ದೀನಿ. ಸೊ ಮಾತು ಮುಗಿಸೋಣ ಅಂತ ಹೇಳಿದ್ರಿ. ಮಾತು ಮುಗ್ಸಕ್ಕೂ ಮುಂಚೆ ನಾನು ಜನರಲ್ ಕೇಳ್ಕೊಳ್ಳೋದು ಇಷ್ಟೇ, ಸ್ವಲ್ಪ ಜಾಸ್ತಿ ಅನ್ಸಿರ್ಬೋದು ನಾ ಮಾತಾಡಿರೋದು, ಇಲ್ಲ ಬೇಜಾರು ಮಾಡ್ಕೋಬೇಡಿ. ನಾವು ಜೀವನದಲ್ಲಿ 5ಕ್ಕೆ ಬಹಳ ಮುಖ್ಯ ಗೌರವ ಕೊಡಬೇಕು ಪ್ರದೀಪಣ್ಣ. ಮೊದಲನೇ ಗೌರವನ ಪರಿಸರಕ್ಕೆ ಕೊಡೋಣ. ನೇಚರ್ ಇಸ್ ಎ ಟೀಚರ್, ನೇಚರ್ ಇಸ್ ಎ ಮದರ್, ಬೆಸ್ಟ್ ಟೀಚರ್ ಇನ್ ಫ್ಯೂಚರ್. ದಿನ ನಾವು ನೀರು, ಆಹಾರ, ಗಾಳಿ, ಬೆಳಕು ಎಲ್ಲ ತಗೋತೀವಿ ಪ್ರದೀಪಣ್ಣ, ಎಲ್ಲ ನೇಚರ್ ಅಂತ ಸ್ವಂತದ್ದು ಏನಿಲ್ಲ. ನಂಗೆ ನೀರು ಕೊಟ್ಟೆ, ಆಹಾರ ಕೊಟ್ಟೆ, ಗಾಳಿ ಕೊಟ್ಟೆ, ನಾಳೆ ಬದುಕಿದ್ರೆ ನೋಡ್ತೀನಿ ತಾಯಿ. ಪರಿಸರ ದೇವೋಭವ. 2ನೇದು ಮಾತೃ ದೇವೋಭವ, ಪಿತೃ ದೇವೋಭವ. ಇವ್ರನ್ನ ಮರೆಯೋ ಹಾಗೆ ಇಲ್ಲ. ಅಪ್ಪಿ ತಪ್ಪಿ ಅವ್ರೇನ ಪ್ಲಾನಿಂಗ್ ಮಾಡಿಬಿಟ್ಟಿದ್ರೆ ನಮ್ಮಪ್ಪ ಅಮ್ಮ ಇವತ್ತು ಬೆಳಕಿಲ್ಲ ಪ್ರದೀಪ್ ನನ್ನ ಇಂಟರ್ವ್ಯೂ ಮಾಡಕ್ಕಿರ್ತಿರ್ಲಿಲ್ಲ. ಪ್ಲಾನಿಂಗ್ ಮಾಡಲಿಲ್ಲ ಅವರು. ಮಗ ಲೋಫರ್ ಆದ್ರೂ ಸಾಕಿದ್ರು, SLC ಫೇಲ್ ಆದ್ರೂ ಸಾಕಿದ್ರು, PUC ಫೇಲ್ ಆದ್ರೂ ಊಟ ಹಾಕಿದ್ರು, ಆಟೋ ಡ್ರೈವರ್ ಆದ್ರೂ ಮನೇಲಿ ಇಟ್ಕೊಂಡ್ರು. ಮೊಬೈಲ್ ಕಳೆದ್ರೆ ಮೊಬೈಲ್ ತಗೊಂಡ್ಬಿಡ್ತೀರಾ ಪ್ರದೀಪಣ್ಣ ನೀವು, ಗಾಡಿ ಕಳೆದ್ರೆ ಗಾಡಿ ತಗೊಂಡ್ಬಿಡ್ತೀರಾ. ಬದಲಿ ಇಲ್ದಿರ್ತಕ್ಕಂಥ ವಸ್ತು ಪ್ರಪಂಚದಲ್ಲಿ 2 ತಾಯಿ ತಂದೆ ಮಾತ್ರ. ಅಪ್ಪ ಹೊರಗಡೆ ದುಡಿತಾನೆ, ಅಮ್ಮ ಒಳಗಡೆ ದುಡಿತಾಳೆ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ. ಪ್ರತಿಯೊಬ್ಬ ಮಕ್ಕಳು ಮನೆಯಿಂದ ಹೊರಡುವಾಗ ನಿಮ್ಮ ತಾಯಿ ತಂದೆ ಕಾಲಿಗೆ ನಮಸ್ಕಾರ ಮಾಡೋಗಿ. ಮೊದಲು ಅಪ್ಪ ಅಮ್ಮ, ಆಮೇಲೆ ದೇವ್ರನ್ನ ತೋರಿಸಿದ್ದವರು, ಮೊದಲು ಹುಟ್ಟಿಸ್ತವ್ರು ಇವರು, ಅವರೇ ದೇವ್ರು. ದಯವಿಟ್ಟು ಅವ್ರಿಗೊಂದು ಮರ್ಯಾದೆ ಕೊಡಿ. 3ನೇದು ನಮಗೆ ಊಟ ಕೊಡ್ತಿರ್ತಕ್ಕಂಥ ರೈತ. ಇವತ್ತು ಬೆಳಿಗ್ಗೆಲ್ಲ ಪ್ರದೀಪು, ಸ್ನೇಕ್ ಶ್ಯಾಮು, ಸೈಂಟಿಸ್ಟು, ಸೋಲ್ಜರು, ಕಮಿಷನರು, MLA, MP ಯಾರಿದ್ರು ಅವ್ರಿಗೆಲ್ಲ ಊಟ ಹಾಕ್ತಿರೋ ರೈತ. ಅವ್ನು ಊಟ ನಿಲ್ಲಿಸ್ಬಿಟ್ರೆ ಆಗಲ್ಲ. ಯಾರು ರೈತರಿಗೆ ಮರ್ಯಾದೆ ಕೊಡ್ತಾರೆ ಅಂದ್ರೆ, ಯಾರು ತಾವು ತಿಂತಕ್ಕಂಥ ತಟ್ಟೆಯಲ್ಲಿ 1 ಅಗಳು ಅನ್ನವನ್ನು ಚೆಲ್ಲೋದಿಲ್ಲ, ಅವ್ರು ಮರ್ಯಾದೆ ಕೊಡ್ತಾರೆ. ಕೃಷಿಕ ದೇವೋಭವ. 4ನೇದು ಆಚಾರ್ಯ ದೇವೋಭವ. ನೋಡಿ, ಈಗ ಒಬ್ಬ ಕಮಿಷನರು ರಿಟೈರ್ಡ್ ಆದ ವ್ಯಾಲ್ಯೂ ಹೋಯ್ತು, ಬಲ್ಬ್ ಬರ್ನ್ ಆಗಿರೋ ಬಲ್ಬ್ ಆಗ್ಬಿಡ್ತಾನೆ ಅವನು. ಒಬ್ಬ MLA ಸೋತೋಗ್ಬಿಟ್ರೆ X ಆಗ್ಬಿಡ್ತಾನೆ. ಆದ್ರೆ ರಿಟೈರ್ಡ್ ಆದ್ಮೇಲೂ ಬೆಲೆ ಇರ್ತಕ್ಕಂಥ ಒಂದೇ ಒಂದು ಉದ್ಯೋಗ ಅಂದ್ರೆ ಅದು ಗುರುಗಳು ಮಾತ್ರ. ಇವತ್ತು ನೀವು ರೋಡಲ್ಲಿ ಹೋಗ್ತಿರ್ತೀರ, ನಿಮ್ ಗುರುಗಳು ರಿಟೈರ್ಡ್ ಆಗಿ ನಡ್ಕೊಂಡು ಹೋಗ್ತೀರಿ, 1 ನಿಮಿಷ ಗಾಡಿ ನಿಲ್ಸ ಮೇಸ್ಟ್ ಹೋಗ್ತೀರ, ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತೀರ. ಅದಕ್ಕೆ ಅಷ್ಟು ಪವರ್ ಇದೆ. ಯಾಕೆ ನಮ್ಮೆಲ್ಲ ತಿದ್ದಿ ತೀಡಿ ಮಾಡಿದ್ದಾರೆ. ಕೊನೆಯದು ಗುರುಗಳೇ, ನೀವು ಆರಾಮಾಗಿದ್ದೀರಾ ತಾನೆ? ನಿಮ್ಮನ್ನ ಕೇಳ್ತಾ ಇದ್ದೀನಿ, ಆರಾಮಾಗಿದ್ದೀರಾ ತಾನೆ? ಅಯ್ಯೋ, ಚಳಿ ಆದಾಗ ಬ್ಲಾಂಕೆಟ್ ಓದ್ಕೋತೀರಾ ತಾನೆ? ಸೆಕೆ ಆದಾಗ AC ಹಾಕೋತೀರಾ ತಾನೆ? ಕಾರಲ್ಲಿ ಓಡಾಡ್ತೀರಾ ತಾನೆ? ಟೈಮ್ ತಗೋತೀರಾ ತಾನೆ? ಹೆಂಡತಿ ಮಕ್ಕಳೆಲ್ಲ ಆರಾಮಾಗಿದ್ದೀರಾ ತಾನೆ? ಅಪ್ಪ ಅಮ್ಮನ ಜೊತೆ ಇದ್ದೀರಾ ತಾನೆ? ಫಂಕ್ಷನ್ಗೆ ಹೋಗ್ತೀರಾ ತಾನೆ? ಸೀರಿಯಲ್ ನೋಡ್ತೀರಾ, ಫಿಲಮ್ ನೋಡ್ತೀರಾ, ಎಲ್ಲ ಖುಷಿಯಾಗಿದ್ದೀರಲ್ವಾ ಫ್ರೆಂಡ್ಸ್ ಜೊತೆ? ಚಳಿ ಮಳೆ ಗಾಳಿ ಅಂದೆ, ಊಟ ನಿದ್ರೆ ಬಿಟ್ಟು ಹಗಲು ರಾತ್ರಿ ಅಂದೆ, ಹೆಂಡತಿ ಮಕ್ಕಳನ್ನ ಮರೆತು
ತಮ್ಮ ಜೀವದ ಹಂಗನ್ನು ತೊರೆದು ನಮ್ಮ ಜೀವವನ್ನು ನಮ್ಮ ದೇಶವನ್ನು ಕಾಯ್ತಿರ್ತಕ್ಕಂಥ ಸೈನಿಕರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳಿದ್ದು ಜೈ ಜವಾನ್ ಜೈ ಕಿಸಾನ್ ಅಂತ. ಸೊ ಈ 5ಕ್ಕೆ ಮರ್ಯಾದೆ ಕೊಡಿ, ಯಾಕೆಂದರೆ ಭಾಳ ಮುಖ್ಯ. ಸೊ ಈ ಕಾರ್ಯಕ್ರಮ ಮುಗಿಸೋಕ್ಕೂ ಮುಂಚೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರ ಮಾತಾಡೋಕ್ಕೆ ಪ್ರದೀಪ್ ಅವರೇ. ಆ ದೇವರು ಎಲ್ರೂ ಕೇಳ್ಕೊಳ್ಳೋದಿಷ್ಟೇ, ಎಲ್ರಿಗೂ ಆರೋಗ್ಯ ನೆಮ್ಮದಿ ಕೊಡಲಿ. ಇವತ್ತೆಲ್ರಿಗೂ ಆರೋಗ್ಯ ಕೆಟ್ಟೋಗ್ತಿದೆ. ಇವಾಗಿನ ಯುವ ಪೀಳಿಗೆ ಕೇಳ್ಕೊಳ್ಳೋದಿಷ್ಟೇ, ಬೇಡದೇ ಇರೋ ಆಹಾರ ಪದಾರ್ಥಗಳನ್ನ ತಿನ್ಕೊಂಡು ರಾತ್ರಿ 1:30-2 ಗಂಟೆವರೆಗೆ ನಿದ್ದೆಗೆಟ್ಕೊಂಡು ದಯವಿಟ್ಟು ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೋಬೇಡಿ. ಎಲ್ಲ ಮಕ್ಕಳಿಗೂ ಕೇಳೋದಿಷ್ಟೇ, ಆರೋಗ್ಯನೇ ಭಾಗ್ಯ. ನಾನು ಇನ್ನೊಂದು ಕೇಳ್ತೀನಿ ಫೈನಲ್ ಆಗಿ, ಹೂ ಇಸ್ ಯುವರ್ ಲೈಫ್ ಪಾರ್ಟ್ನರ್? ನೋ, ಯುವರ್ ಸೆಲ್ಫ್, ಯುವರ್ ಬಾಡಿ ಆ್ಯಂಡ್ ಯುವರ್ ಹೆಲ್ತ್, ನಾಟ್ ಯುವರ್ ವೈಫ್. ಯುವರ್ ವೈಫ್ ವಿಲ್ ಕಮ್ ಆಫ್ಟರ್ವರ್ಡ್ಸ್. ಫಸ್ಟ್ ಯು ವಾಂಟ್ ಟು ಲವ್ ಯುವರ್ ಬಾಡಿ, ನೆಕ್ಸ್ಟ್ ಯು ವಾಂಟ್ ಟು ಟೇಕ್ ಕೇರ್ ಔಟ್ ಹೆಲ್ತ್. ಇದೆರಡಿದ್ರೆ ಆಟೋಮೆಟಿಕಲಿ ಎಲ್ಲಾನು. ಸೊ ಅದಕ್ಕೆ ಹೇಳೋದಿಷ್ಟೇ, ಆರೋಗ್ಯನೇ ಭಾಗ್ಯ. ಅದು ಇದು ದುಶ್ಚಟಗಳಿಗೆ ಒಳಗಾಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳದೆ ಅಪ್ಪ ಅಮ್ಮಂಗೆ ಖುಷಿ ಕೊಡಬೇಕು ಅಂದರೆ ನೀವು ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಉದ್ಯೋಗ ತೊಗೊಂಡು ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರಿ, ಖುಷಿಯಾಗಿರಿ, ನಗಿಸ್ತಾ ಇರಿ, ನಗ್ನಗ್ತಾ ಬಾಳ್ತಾ ಇರಿ. ಜೀವನ ಚಿಕ್ಕದು, ನಿಮಗೆ ನೀವು ಸ್ವಲ್ಪ ಬದುಕಿ. ಜೊತೆಗೆ ನಾನು ಕೇಳೋದಿಷ್ಟೇ, ವಾಟ್ ಈಸ್ ಯುವರ್ ಅರ್ನಿಂಗ್ ಅಂತ ಕೇಳಲ್ಲ, ವಾಟ್ ಈಸ್ ಯುವರ್ ಸೇವಿಂಗ್ಸ್ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸೋಕ್ಕೆ ಅವಕಾಶ ಕೊಡಿ. ನನಗೂ ಕರೆಗಳು ಬರ್ತಾ ಇದೆ, ದಯವಿಟ್ಟು ನಾನು ತಪ್ಪು ಮಾತಾಡಿದರೆ ಕ್ಷಮಿಸಿ ಅಂತ ಹೇಳ್ತಾ ನಾನು, ಯಾಕೆಂದರೆ ಫಿಲ್ಟರ್ ಇಲ್ಲದೆ ಮಾತಾಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಬೋಲೋ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ. ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಕಷ್ಟ ಬಂದಾಗ ಕೃಷ್ಣನ ಅಂತಿಮ ದಿನಗಳು ಪುಸ್ತಕ ಓದಿ, ನಿಮ್ಮ ಕಷ್ಟ ಎಲ್ಲ ಗೊತ್ತಾಗತ್ತೆ. ನಿಮ್ಗೇನು ಕಷ್ಟ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಅಂದ್ರೆ ಇಷ್ಟು ಹೊತ್ತನ್ನ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟೊತ್ತಿನವರೆಗೆ ಖಂಡಿತ ನಂಗೆ ಗೊತ್ತಾಯ್ತು. ನಾ ವಿಡಿಯೋ ತೋರಿಸ್ಬೇಕಿದ್ರೇನೆ ಕಾಲ್ ಬಂತು. ಸೊ ನಿರಂತರವಾಗಿ ಬ್ಯುಸಿ ಇದ್ರೂನು ಕೂಡ ಈಗಾಗ್ಲೇ ಇಲ್ಲಿ ಬರೋದಕ್ಕಿಂತ ಮೊದ್ಲೇನೆ 2 ರೆಸ್ಕ್ಯೂ ಮಾಡ್ಕೊಂಡ್ ಬಂದ್ರಿ ನೀವು. ಆದ್ರೂ ನಾನು ಕರೆದಕ್ಕೆ ಅಷ್ಟು ಪ್ರೀತಿಯಿಂದ ಬಂದಿದ್ದೀರಾ, ಇಷ್ಟು ಸಮಯನ ನಮ್ ಜೊತೆ ಕಳೆದಿದ್ದೀರಾ, ಆ ಒಂದು ಪ್ರೀತಿಯನ್ನ ಹಂಚಿದೀರಾ. ಕೆಲವ್ರನ್ನ ನಾವು ಇಲ್ಲಿಟ್ಟಿರ್ತೀವಿ, ಕೆಲವ್ರನ್ನ ಇಲ್ಲಿಟ್ಟಿರ್ತೀವಿ, ಕೆಲವ್ರನ್ನ ಇನ್ನೊಂದು ಕಡೆ ಇಟ್ಟಿರ್ತೀವಿ. ಇಲ್ಲಿಟ್ಟಿರೋರು ಅಲ್ಲಿಟ್ಟರು ಡಿಲೀಟ್ ಆಗ್ಬಿಡ್ತಾರೆ, ಇಲ್ಲಿಟ್ಟಿರೋರು ಯಾವಾಗ್ಲೂ ಕೊನೆ ತನಕ ಇರ್ತಾರೆ. ನೀವು ಇಲ್ಲಿದ್ದೀರಾ, ಧನ್ಯೋಸ್ಮಿ. ಥ್ಯಾಂಕ್ ಯು. ಅವನು ಗೊತ್ತು ಅವನಿಗೆ ಏನು ಅದು ನನ್ನ ಭಾಗ್ಯ ಅಂತ ನಾನು ಇಬ್ಬರದು ಮನಸ್ಸು. ಈಗ ಒಂದು ವಿಷಯ ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ನಾನು ಮಾತಾಡೋದು ತಪ್ಪು ತಿಳ್ಕೊಬೇಡಿ, ನಾನು ಓಪನ್ ಆಗಿ ಮಾತಾಡ್ತೀನಿ. ಹೂವಿನಿಂದ ನಾರ್ ಸ್ವರ್ಗಕ್ಕೆ ಹೋಯ್ತು, ನಾರಿಂದ ಹೂ ಸ್ವರ್ಗಕ್ಕೆ ಹೋಯ್ತು ಹೇಳಿ. ಈಗ ಎಲ್ಲ ಹೇಳ್ತಾರೆ ಹೂವಿಂದ ನಾರ್ ಸ್ವರ್ಗಕ್ಕೆ ಹೋಯ್ತು. ನೋ 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 ನೋ, ಅದಿರೋದ್ರಿಂದ ಇದಿರೋದ್ರಿಂದ ಅದು. ಒಂದ್ ಹೆಣ್ಣು ಗಂಡು ಜೊತೆ ಆಗಿರ್ತಾರೆ ಮಿಲನವಾಗೋ ಟೈಮಲ್ಲಿ. ಗಂಡು ಹೇಳ್ತಾನೆ ಹೆಣ್ಣಿಗೆ ನಿನ್ನಿಂದ ಒಳ್ಳೆ ಸುಖ ಸಿಕ್ತಿದೆ ಅಂತ. ಅದೇ ಹೆಣ್ಣು ಹೇಳ್ತಾಳೆ ನಿನ್ನಿಂದ ನಂಗೆ ಅಷ್ಟು ಸುಖ. ಯಾರಿಂದ ಯಾರು ಸುಖ ಸಿಕ್ತು? ಇಬ್ರು. ನಿಮ್ಮಿಂದ ನಾನು, ನನ್ನಿಂದ ನೀವು, ಅಷ್ಟೇನೇನು. ನೀ ನನಗಿದ್ದರೆ ನಾನು ನಿನಗೆ. ಥ್ಯಾಂಕ್ ಯು ಸೋ ಮಚ್. ಎಂದಿನಂತೆ ಅವರ ಮಾತುಗಳಲ್ಲಿ ಜೀವನದ ಸತ್ಯ ಸಾರವನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ನಾವೊಂದಿಷ್ಟು ಹೊತ್ತು ಜೀವನದ ವಿಷಯಗಳನ್ನ, ವಿಚಾರಗಳನ್ನ, ಯೋಚನಾ ಲಹರಿಗಳಲ್ಲಿ ಸಾಗೋದಕ್ಕೆ ಸಾಧ್ಯ ಆಯ್ತು. ಅದ್ರ ಮೂಲಕ ನಿಮ್ಗೂ ಕೂಡ ಏನೋ ಒಂದು ಇಷ್ಟು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಅಂತ ತಿಳ್ಕೊಳ್ತೀನಿ. ಇದು ಇವತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯ ಜೊತೆ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.